ಎಲ್ರಿಗೂ ನಮಸ್ಕಾರ ಹಾಗೂ ಆಧಾರದ ಸ್ವಾಗತ. ನಮ್ಮೆಲ್ಲರ ಪರವಾಗಿ ಶ್ರೀಮತಿ ಪೂರ್ಣಿಮಾ ಕುಂತು ಕೂಡ ಆಧಾರದ ಸ್ವಾಗತ. ಇವತ್ತು ಸಂಜೆ ಒಳ್ಳೆ ವಾತಾವರಣ, ವೆರಿ ಪ್ಲೆಸೆಂಟ್ ವೆದರ್. ಸೊ ಕೂತ್ಕೊಂಡು ಸತ್ಸಂಗ ಕೇಳಿಸ್ಕೊಳಕ್ಕೆ ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆಗೆ. ಪೂರ್ಣಿಮಾ ಅವರು ಹೊಸಬ್ರಲ್ಲ, ನಮ್ಗೆ ಇಲ್ಲಿರೋರ್ಗೆಲ್ಲ ಸುಮಾರು ಪರಿಚಿತರು. ಅವರು ವೃತ್ತಿಯಲ್ಲಿ ಶೀಸ್ ಅ ಫ್ರೀಲಾನ್ಸ್ ಜರ್ನಲಿಸ್ಟ್. ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ, ಅದೇ ವೃತ್ತಿಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಪ್ರಿಂಟ್ ಮೀಡಿಯಾ, ಟಿವಿ ಮೀಡಿಯಾ, ಮತ್ತೆ ಅಕಾಡೆಮಿಕ್ಸ್, ಜೇನ್ ಕಾಲೇಜ್, ಆಮೇಲೆ ಮೌಂಟ್ ಕಾರ್ಮಲ್ ಕಾಲೇಜ್ ಎರಡು ಕಡೆನೂ she was heading the journalism department. ಈಗ she writes articles, edits books, etc. ಅದರಲ್ಲೂ ಲೈಫ್ ಪಾಸಿಟಿವ್ ಅನ್ನೋ ಒಂದು ಮ್ಯಾಗಝಿನ್ಗೆ ರೆಗ್ಯುಲರ್ ಆಗಿ she contributes articles on different aspects of spirituality. Purnima ji is a ardent, let us say, sadhak on the path of Advaita Vedanta and Atma Vichara. She is being guided on the path by Sri Narasimha Prabhuji, who is the founder of Light of the Self Foundation. Purnima ji ಅವರು ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್ಗೆ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜ್ಞಾನ ಜ್ಯೋತಿ ಅಂತ, ವೇರ್ ಡಿಫ್ರೆಂಟ್ ಸಾಧಕ್ಸ್ ಹೂ ಆರ್ ವೆಲ್ ವರ್ಸ್ಡ್ ಇನ್ ವೇದಾಂತ, ದೇ ಆರ್ ಟ್ರೈನ್ ಟು ಡು ಪಬ್ಲಿಕ್ ಸ್ಪೀಕಿಂಗ್ ವೇದಾಂತದಲ್ಲಿ. ಮತ್ತೆ ಕಥಾ ಜ್ಯೋತಿ ಅಂತ, ಮಕ್ಕಳಿಗೆ ಮೌಲ್ಯಗಳನ್ನ ಕಥೆಗಳ ಮೂಲಕ ಹೇಗೆ ತಿಳಿಸ್ಕೊಡೋದು. AVSC ಅಂತ, ಆತ್ಮಜ್ಯೋತಿ ವೇದಾಂತ ಸ್ಟಡಿ ಸರ್ಕಲ್, ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ನಡೆಸುವಂತ ಬೇರೆ ಬೇರೆ ಗುಂಪುಗಳಿವೆ. ಸೊ ಇದೆಲ್ಲ ಕೂಡ ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್ ಅಲ್ಲಿ ಪ್ರಭುಜಿ ಅವರು ನಡೆಸ್ತಾ ಇರುವಂತ ಕಾರ್ಯಕ್ರಮಗಳು. ಅದರಲ್ಲೆಲ್ಲ ಪೂರ್ಣಿಮಾಜಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಸಾಕಷ್ಟು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇದೊಂದು ಕಿರು ಪರಿಚಯ ಅಂತ ಹೇಳ್ಬೋದು. ದೇರ್ ಆರ್ ಮೆನಿ ಫ್ಯಾಸೆಟ್ಸ್. ಬಹಳ ಚೆನ್ನಾಗಿ ಹಾಡ್ತಾರೆ, ಅಫ್ಕೋರ್ಸ್ ಬರಹಗಾರರು, ವಾಂಗ್ಮಿಗಳು. ಸೊ ಇನ್ನು ನೋಡ್ತಾ ಹೋದ್ರೆ ಬೇಕಾದಷ್ಟು ಇರುತ್ತೆ. ಅವ್ರ ಮೊಮ್ಮಕ್ಕಳು ಬಂದ್ರೆ ಬೇರೆ ತರ ಸರ್ಟಿಫಿಕೇಶನ್ಗಳು ಕೊಡ್ತಾರೆ. ಒಳ್ಳೆ ಅಜ್ಜಿ, ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನ, ಶಿ ಇಸ್ ವೆರಿ ಇನ್ಸ್ಪೈರಿಂಗ್, ಆ ತರ ಎಲ್ಲ ಅವ್ರು ಹೇಳ್ಬೋದು. I can only say that Purnima ಅವರು ನನ್ಗೆ ಬಹಳ ವರ್ಷದಿಂದ ಪರಿಚಯ. She's a very good friend of mine, whose friendship I value a lot. So Purnima ಅವರು ಈಗ ಕೆಲವು ಸೆಷನ್ಸ್ ಇಂದ ಹನುಮಾನ್ ಚಾಲೀಸ ಅದರ ಮೇಲೆ ಒಂದು ಉಪನ್ಯಾಸ ಸರಣಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಆ ಸರಣಿಯಲ್ಲಿ 3ನೆಯ ಉಪನ್ಯಾಸ. ಈ ಉಪನ್ಯಾಸದ ಶೀರ್ಷಿಕೆ ಅವ್ರು ಕೊಟ್ಟಿರೋದು ಸ್ವಾಮಿ ಕಾರ್ಯವೇ ಸ್ವಕಾರ್ಯ. ನಾವು ಸ್ವಾಮಿ ಕಾರ್ಯನೂ ಆಯ್ತು, ಸ್ವಕಾರ್ಯನೂ ಆಯ್ತು ಅಂತ ಹೇಳ್ತೀವಿ. ಎರಡಕ್ಕೂ ಅನುಕೂಲ. ಪ್ರತಿ ಸಲ ಅದೆರಡು ಸಮಂಜಸವಾಗಿ ಸೇರ್ಕೊಳತ್ತಾ, ಅಥವಾ ಸ್ವಾಮಿ ಕಾರ್ಯನೇ ಹೆಚ್ಚು ಅಂತ ನಾವು ಯಾವತ್ತಾದ್ರೂ ನಮ್ಮ ಕಾರ್ಯಕ್ಕಿಂತ ಗಾಡ್ಸ್ ವಿಲ್ ಇಸ್ ಮೈ ವಿಲ್ ಅಂತ ನಾವು ಜೀವನ ನಡೆಸಿದೀವ ಅಂತ ನಾವು ಪ್ರಶ್ನೆ ಹಾಕೋಬಹುದು. ಆದ್ರೆ ಇಲ್ಲಿ ವಿ ಹ್ಯಾವ್ ಅ ರೋಲ್ ಮಾಡೆಲ್. ಹನುಮಾನ್ ಹೇಗೆ ನಡೆಸ್ತಾ ಇದ್ದ ತನ್ನ ಜೀವನ ಅನ್ನೋದನ್ನ ಪೂರ್ಣಿಮಾಜಿ ಅವರು ಈಗ ನಮ್ಗೆ ಬಿಡಿಸಿ ಬಿಡಿಸಿ ಎಡೆ ಎಡೆಯಾಗಿ ಹೇಳ್ತಾರೆ. ಪೂರ್ಣಿಮಾಜಿ, ವೆಲ್ಕಮ್ ಒನ್ಸ್ ಅಗೇನ್. ವೇದಿಕೆ ನಿಮ್ದು. ಥ್ಯಾಂಕ್ ಯು ವಾಣಿ, ಧನ್ಯವಾದಗಳು. ಆತ್ಮ ಬಂಧುಗಳಿಗೆ ಎಲ್ರಿಗೂ ನಮಸ್ಕಾರ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಧೀಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ
सीतायाः पतये नमः। मा गच्छस्त्वम् इतस्तथा गिरीशभो मय्येव वासं कुरु। स्वामिन् आदिकिरात मम कामन कान्तारसीमन्तरे वर्तन्ते बहुधा मृगाः मदजुषाः मात्सर्यमोहदयाः तान् हत्वा विनोदरुचिता ಲಾಭಂ ಚ ಸಂಪ್ರಾಪ್ಯಸಿ. ಈ ಕಡೆಯಲ್ಲಿ ಹೇಳಿದ್ದು ಶ್ಲೋಕ ಹೊಸದು, ಅಂದ್ರೆ ಹಳೇದೆ. ಶಿವಾನಂದ ಲಹರಿನಲ್ಲಿ ಶಂಕರಾಚಾರ್ಯರು ಈ ಶ್ಲೋಕ ಬರುತ್ತೆ. ಅತ್ಯಂತ ಪುರಾತನವಾದ ಶ್ಲೋಕ, ಬಟ್ ನನಗೆ ಹೊಸದಾಗಿ ಪರಿಚಯ ಆಯ್ತು. ತುಂಬಾ ಇಷ್ಟ ಆಯ್ತು ಇದರ ಅರ್ಥ. ಏನಂದ್ರೆ ಇದು ಶಂಕರಾಚಾರ್ಯರು ಒಂದ್ಸತಿ ಕಿರಾತ ಅಂದ್ರೆ ಯಾರು? ಬೇಡರು ಹಂಟರ್. ಕಿರಾತ ರೂಪದಲ್ಲಿರುವ ಶಿವನ್ನ ಭೇಟಿ ಆಗ್ತಾರಂತೆ. ಎಲ್ಲಿ? ಅವರು ಕೇರಳದಲ್ಲಿ ಅವ್ರ ತಾಯಿ ಮನೆ ಹತ್ರ ವನದಲ್ಲಿ, ಅವ್ರು ಬೆಳೆದಿದ್ ಕಡೆ ವನದಲ್ಲಿ ಭೇಟಿ ಆಗ್ತಾರಂತೆ ಕಿರಾತ ಮೂರ್ತಿ ಅವ್ರನ್ನ. ಏನ್ ಮಾಡ್ತಿದೀಯಪ್ಪ ನೀನು? ಇವಾಗ ಈ ಶಂಕರಾಚಾರ್ಯರು ಶಿವನ ಅವತಾರ, ಈ ಕಿರಾತ ಮೂರ್ತಿನೂ ಶಿವನ ಅವತಾರ. ಸೊ ಒನ್ ಶಿವ ಇಸ್ ಆಸ್ಕಿಂಗ್ ಅನದರ್ ಶಿವ. ಏನಪ್ಪಾ ಮಾಡ್ತಾ ಇದೀಯ ನೀನ್ ಇಲ್ಲಿ ಅಂತ ಶಂಕರಾಚಾರ್ಯರು ಕೇಳಿದ್ರಂತೆ. ಅವ್ನ್ ಕಿರಾತ ಹೇಳದಂತೆ, ನಾನು ಇಲ್ಲಿ ಬೇಟೆ ಆಡಕ್ ಬಂದಿದ್ದೀನಿ. ಆಚಾರ್ಯರು, ಇಲ್ಲೆಲ್ಲಿ ಹೊರಗಡೆ ಬೇಟೆ ಆಡ್ತೀಯಾ? ಅಲ್ಲಿ ಇಲ್ಲಿ ಹೋಗ್ಬೇಡ. ಮಾ ಗಚ್ಚಸ್ತ್ವ ಇತಸ್ಥತ ತ್ವಂ ಗಿರೀಶಭೋ, ಹೇ ಗಿರೀಶ, ಇಲ್ಲಿ ಅಲ್ಲಿ ಓಡಾಡ್ಬೇಡ ನೀನು ಬೇಟೆ ಆಡಕ್ಕೆ. ಮೈಯೇವ ವಾಸಂ ಕುರು, ನನ್ನಲ್ಲೇ ಬಂದಿದ್ಬಿಡು. ಯಾಕೆ ನನ್ನಲ್ಲಿ ಬಂದಿರ್ಬೇಕು? ಸ್ವಾಮಿ ಆದಿ ಕಿರಾತ ಮಮ ಕಾಮರ ಕಾಂತಾರ ಸಿಮಂತರೇ, ಆದಿ ಕಿರಾತ ಸ್ವಾಮಿಯೇ, ಮಮ ಕಾಂತಾರ ಸಿಮಂತರೆ, ನನ್ನೊಳಗಡೆ ದೊಡ್ಡ ಅರಣ್ಯ ಇದೆ. ಆ ಅರಣ್ಯದಲ್ಲಿ ವರ್ತಂತೆ ಬಹುಧಾ ಮೃಗಾಃ, ಬೇಕಾದಷ್ಟು ಮೃಗಗಳಿದೆ. ವೈಲ್ಡ್ ಅನಿಮಲ್ಸ್, ಹ್ಯಾವ್ ಅ ಲಾಟ್ ಆಫ್ ವೈಲ್ಡ್ ಅನಿಮಲ್ಸ್ ಇನ್ ದ ಫಾರೆಸ್ಟ್ ವಿದಿನ್ ಮೀ. ಸೊ ಅಲ್ಲಿ ಇಲ್ಲಿ ನೀನು ಹುಡ್ಕೊಂಡು ಹೋಗ್ಬೇಡ ಹಂಟಿಂಗ್ ಮಾಡಕ್ಕೆ, ನನ್ನ ಹತ್ರ ಬಂದ್ಬಿಡು. ಎಂಥ ವೈಲ್ಡ್ ಅನಿಮಲ್ಸ್ ಇದಾರೆ? ಮೃಗಾಹ ಎಂತಾರಿದಾರಂದ್ರೆ ಮದಜುಷಾಹ ಮಾತ್ಸರ್ಯ ಮೋಹದಯಾಹ. ಮದ, ಮಾತ್ಸರ್ಯ, ಕಾಮ, ಕ್ರೋಧ, ಲೋಭ, ಎಂತೆಂಥ ವೈಲ್ಡ್ ಅನಿಮಲ್ಸ್ ಮೃಗಗಳು ನನ್ನೊಳಗಿರೋದು. ತಾನ್ ಹತ್ವಾ ವಿನೋದ, ಅದನ್ನ ಹಂಟಿಂಗ್ ಮಾಡು, ಅದನ್ನ ಬೇಟೆ ಆಡ್ ನೀನು. ವಿನೋದ, ನಿಂಗ್ ಮಜಾ ಬರುತ್ತೆ. ವಿನೋದ ರುಚಿತ ಲಾಭಂ ಚ ಸಂಪ್ರಾಪ್ಸ್ಯತಿ. ನೀನ್ ನನ್ನೊಳಗಡೆ ಬಂದು ನನ್ನಲ್ಲಿರೋ ಮೃಗಗಳನ್ನ ಬೇಟೆ ಆಡಿದ್ರೆ ನಿನಗೂ ಮಜಾ, ವಿನೋದ, ನನಗೂ ಲಾಭ, ನಿನಗೂ ಲಾಭ, ನನಗೂ ಲಾಭ. ನೋಡಿ ಎಷ್ಟು ಅದ್ಭುತವಾಗಿದೆ ಒಬ್ಬ ಮಹಾತ್ಮನ ಪ್ರಾರ್ಥನೆ ಅಂದ್ರೆ ಹಾಗಿರುತ್ತೆ. ನಾವು ಸಾಮಾನ್ಯದವರು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಏನಾದ್ರೂ ಒಂದ್ ಕೇಳ್ಕೊಂಡು ಬೇಡ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಈ ತರ ಪ್ರಾರ್ಥನೆ ಮಾಡೋದು ಇನ್ನೊಂದು ಲೆವೆಲ್. ನನ್ನೊಳಗಡೆನೆ ಬಂದು ನನ್ನಲ್ಲಿರೋ ಮೃಗಗಳನ್ನೆಲ್ಲ, ವನ್ಯ ಪ್ರಾಣಿಗಳನ್ನೆಲ್ಲ ಕೊಂದು ನಾನು ಉದ್ಧಾರ ಮಾಡಪ್ಪ, ನಿನಗೂ ಇಷ್ಟ ಆಗತ್ತೆ ಅಂತ ಇದೊಂಥರ. ಸೊ ಈ ರೀತಿ ನಾವು ಇವತ್ತು ಗುರುಗಳನ್ನ, ಹನುಮಂತನ್ನ, ರಾಮಚಂದ್ರನ್ನ, ಶಿವನ್ನ ನೆನೆಸ್ಕೊಂಡು ನೆಕ್ಸ್ಟ್ ಇವತ್ತಿನ ಉಪನ್ಯಾಸದ ಶೀರ್ಷಿಕೆ ಸ್ವಾಮಿ ಕಾರ್ಯವೇ ಸ್ವಕಾರ್ಯ. ಸೊ ಹನುಮಂತನ್ ನಾವ್ ಏನಂತ ಪ್ರಾರ್ಥನೆ ಮಾಡ್ಬೇಕು? ಈ ಕಿರಾತ ಮೂರ್ತಿನ ಈ ತರ ಪ್ರಾರ್ಥನೆ ಮಾಡ್ಕೊಂಡ್ವಿ. ನನ್ನೊಳಗಡೆ ಬಂದು ನನ್ನ ಹತ್ರ ವನ್ಯ ಪ್ರಾಣಿಗಳೆಲ್ಲ ಇದೆ, ಕಾಮಕ್ರೋಧಗಳು ಅದನ್ನೆಲ್ಲ ಹಾಕಪ್ಪ ಅಂತ ಆಯ್ತು. ಹನುಮಂತನ್ ಏನ್ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ, ಇವಾಗ ಫಾರ್ ಜನರಲ್ ನಮ್ ಕಾನ್ವರ್ಸೇಷನ್, ಇವತ್ ಬೆಳಗ್ಗೆ ಯಾರಾದ್ರೂ ನನ್ನ ಫ್ರೆಂಡ್ ಯಾರಾದ್ರೂ ಫೋನ್ ಮಾಡಿದ್ರೆ ಹೆಂಗಿರದ್ ಗೊತ್ತಾ? ಜನರಲ್ ಕಾನ್ವರ್ಸೇಷನ್ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ಚೆನ್ನಾಗಿದೆ. ಬೆಳಗ್ಗೆಯಿಂದ ಏನು ತುಂಬಾ ಬ್ಯುಸಿನಾ? ಹೌದಪ್ಪ, ಸಿಕ್ಕಾಪಟ್ಟೆ ಕೆಲ್ಸ, ಯಾಕೆ ಹೇಳ್ತೀಯ? ಏನ್ ಮಾಡ್ಬೇಕು ಬೆಳಗ್ಗೆ? ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು, ಡಬ್ಬ ಹಾಕ್ಬೇಕು. ಹಾಲ್ ಲೇಟ್ ಆಗಿ ಬಂದ್ಬಿಡ್ತು, ಹೊರಗಡೆ ಹೋಗಿ ಹಾಲ್ ತಗೊಂಬಂದಿದ್ರೆ ನಮ್ಮ ಮನೆಯವರು ಸಿಡುಕ್ಬಿಟ್ರು. ಏನ್ ಮುಂಚೆನೆ ತಂದಿಟ್ಕೊಳಕ್ ಆಗಲ್ವಾ, ಒಂದ್ ಎಕ್ಸ್ಟ್ರಾ ಪ್ಯಾಕೆಟ್ ಅಂದ್ಬಿಟ್ರು.
ಇದು ಅದು ಸುಮಾರು ಒಂಚೂರು ಬಟ್ಟೆ ಹಾಕಕ್ ಹೋಣ ಅಂದ್ರೆ ಕರೆಂಟ್ ಹೊಟ್ಟೋಯ್ತು, ಒಂದ್ ಕೆಲ್ಸನೂ ನೆಟ್ಗಾಗಿಲ್ಲ ಇವತ್ತು, ಬೆಳಗ್ಗೆಯಿಂದ ಬಿಸಿ 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 ಬರೀ ಇದೇ ಆಗೋಗಿದೆ. ಇದ್ರೊಳಗೆ ಆಮೇಲೆ ಇನ್ನೊಬ್ರು ನನ್ನ ಫ್ರೆಂಡ್ ಕೇಳ್ತಾರೆ, ಹೌದಾ ಮತ್ತೆ ನೀನ್ ಲಾಗಿನ್ ಆಗ್ಲೇ ಇಲ್ಲ ಇವತ್ತು ಸತ್ಸಂಗಕ್ಕೆ, ಗುರುಗಳದ್ದು ಸತ್ಸಂಗ ಆಯ್ತು, ನೀನು ಬರ್ಲೇ ಇಲ್ಲ, ಐ ಡಿಂಟ್ ಸಿ ಯು ಆನ್ಲೈನ್. ಅಯ್ಯೋ ಎಲ್ಲಿ ಟೈಮ್ ಇದೆ ಸದ್ಯ ನನಗೆ ಅದಕ್ಕೆಲ್ಲ, ಅದೆಲ್ಲ ಬೇರೆ ಕೆಲ್ಸ ಆದ್ಮೇಲೆ ಟೈಮ್ ಇದ್ದಾಗ ಅದಕ್ಕೆ ಟೈಮ್ ಕೊಡೋಕ್ ಸಾಧ್ಯ. ಇನ್ನು ಮಧ್ಯ ಎಲ್ಲ ಆಗೋದಿಲ್ಲ. ಅದೆಲ್ಲ ಕಾಮಾಗಿರುವಾಗ ಕೇಳಿಸ್ಕೋಬೇಕು. ಆ ಕಾಮಾಗಿರುವಾಗ ಬರೋದು ಯಾವಾಗ ನಮ್ಗೆ ಟೈಮು? ಹೀಗಾಗ್ಬಿಟ್ಟು ನಮ್ಗೆ ಈ ಸಾಧನೆ ಅಂತ ಏನಾದ್ರೂ ನಾವೆಲ್ಲ ಸೀಕರ್ಸ್, ವಿ ಆರ್ ಆನ್ ದ ಪಾತ್. ಯಾವಾಗ್ಲೂ ಈ ಸಾಧನೆ ಒಂದ್ ಟು ಡೂ ಲಿಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಯಾಕೆ? ಬೇರೆ ಕಾರ್ಯಗಳು ಬೇಕಾದಷ್ಟು ಇದೆಯಲ್ಲ ನನಗೆ, ಅದೆಲ್ಲ ಯಾರು ಮಾಡ್ತಾರೆ? ನಾನ್ ಸಾಧನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅಂತ ಪ್ರಶ್ನೆ ಬಂದಾಗ ನಾವು ಹನುಮಂತನ್ ಜ್ಞಾಪಿಸ್ಕೋಬೇಕು. ಯಾಕೆ? ಹನುಮಂತ ಹೇಳ್ತಾನೆ, ಈ ಸಾಧನೆ ಬೇರೆ ಅಲ್ಲ, ನಿನ್ ಕೆಲ್ಸ ಬೇರೆ ಅಲ್ಲ, ಸ್ವಾಮಿ ಕೆಲ್ಸ ಬೇರೆ ಅಲ್ಲ, ಎಲ್ಲವೂನು ಸ್ವಾಮಿ ಕಾರ್ಯವೇ ಸ್ವಕಾರ್ಯ ಅಂತ ಹೇಳ್ತಾನೆ ಹನುಮಂತ. ಈ ಹನುಮಾನ್ ಚಾಲೀಸ ಅದು ಒಂದಷ್ಟು ವರ್ಸಸ್ ಒಂದು ಶ್ಲೋಕಗಳನ್ನೆಲ್ಲ ನೋಡಿದ್ವಿ. ಇದನ್ನ ನೋಡಿದ್ವಿ ನಾವು ಹೋದ್ಸತಿ ಮಾಡಿದಾಗ, ಇದನ್ನ ನೋಡ್ಕೋತಾ ಇದ್ವಿ. 7ನೇ ಚೌಪಾಯಿ. ವಿದ್ಯಾವಾನ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತು. ವಿದ್ಯಾವಂತ, ಗುಣಿ, ಅತಿ ಚತುರ, ಚಾತುರ್ಯ ವಿಪರೀತ ಹನುಮಂತಂಗೆ. ಈ ವಿದ್ಯಾ ಗುಣ ಚಾತುರ್ಯನ ಇಟ್ಕೊಂಡು ಹನುಮಂತ ಏನ್ ಮಾಡ್ತಾನಪ್ಪ ಅಂದ್ರೆ, ನಾವೇನ್ ಮಾಡ್ತೀವಿ? ವಿದ್ಯಾವಂತರಾಗಿರ್ತೀವಿ ತಕ್ ಮಟ್ಟಿಗೆ, ಗುಣವಂತರಾಗಿರ್ತೀವಿ ತಕ್ ಮಟ್ಟಿಗೆ, ಚತುರತೆನೂ ಇರುತ್ತೆ ಬೇಕಾದಷ್ಟು ನಮ್ಮ ಕಾರ್ಯಗಳಲ್ಲಿ. ಬಟ್ ವಾಟ್ ಡು ವಿ ಡೂ ವಿತ್ ಆಲ್ ದ ಫ್ಯಾಕಲ್ಟೀಸ್? ಹನುಮಂತ ಏನ್ ಮಾಡ್ತಾರೆ? ರಾಮ ಕಾಜ ಕರಿಬೇಕೋ ಆತುರ. ರಾಮನ ಕಾಜ ಅಂದ್ರೆ ಕೆಲಸ. ಇದು ಅವಧಿ ಭಾಷೆನಲ್ಲಿ ತುಳಸಿದಾಸರು ಬರೆದಿರುವಂತಹ ಈ ಹನುಮಾನ್ ಚಾಲೀಸ ಅತ್ಯಂತ ಸುಂದರವಾಗಿದೆ. ಸುಂದರಕಾಂಡ, ಅವರು ರಾಮಚರಿತ ಮಾನಸದಲ್ಲಿ ಬರೆದಿರುವ ಸುಂದರಕಾಂಡದ ಒಂದು ಎಪಿಸೋಡ್ಸ್ನೆಲ್ಲ ತಗೊಂಡು ಈ ಹನುಮಾನ್ ಚಾಲೀಸದಲ್ಲಿ ಹನುಮಂತನ ಗುಣಗಾನ ಮಾಡ್ತಾರೆ. ಅದ್ರೊಳಗೆ ಹೇಳ್ತಾ ಇದಾರೆ, ಹನುಮಂತ ರಾಮಕಾಜ ಕರಿಬೇಕೋ ಆತುರ. ರಾಮನ ಕೆಲಸವನ್ನ ಮಾಡೋದಕ್ಕೆ ಅತಿ ಕಾತುರನಾಗಿದ್ರಂತೆ. ಪ್ರಭು ಚರಿತ್ರ ಸುನಿಬೇಕೋ ರಸಿಯ, ರಾಮಲಖನ ಸೀತಾಮ್ಮನ ಬಸಿಯ. ಈಗ ರಾಮಕಾಜ ಕರಿಬೇಕೋ ಆತುರ ಅಂದ್ರೆ ಯಾವಾಗ್ಲೂ ರಾಮನ್ ಕಾರ್ಯನೇ ಮಾಡ್ತಿರೋದಾ? ಹಾಗೆ ನನಗೆ ವಾಟ್ ಇಸ್ ಇನ್ ಇಟ್ ಫಾರ್ ಮೀ? ನಾನ್ ಹೇಗ್ ಯಾವಾಗ್ಲೂ ಸ್ವಕಾರ್ಯ ಮಾಡಕ್ಕೆ ಟೈಮ್ ಇಲ್ದಿರುವಾಗ ಈ ರಾಮನ ಕಾರ್ಯ ಎಲ್ಲಿಂದ ಮಾಡ್ಲಿ ನಾನು ಅಂತ ಪ್ರಶ್ನೆ ಬಂದಾಗ ಹನುಮಂತನಿಂದ ನಮ್ಗೆ ಉತ್ತರ ಸಿಗತ್ತೆ. ಹಿ ವಾಸ್ ಏಬಲ್ ಟು ಡೂ ದಟ್. ಪ್ರತಿಯೊಂದು ಕಾರ್ಯವನ್ನೂ ಸ್ವಾಮಿ ಕಾರ್ಯ ಅಂತ ಮಾಡ್ಕೊಂಡು ಹೋದ. ನನ್ ಕಾರ್ಯ ಇಲ್ವೇ ಇಲ್ಲ, ಅವನ್ಗೆ ಸ್ವಕಾರ್ಯ ಇಲ್ವೇ ಇಲ್ಲ, ಎಲ್ಲವೂ ಸ್ವಾಮಿ ಕಾರ್ಯ. ಹೆಂಗೆ? ಹೌ ಕ್ಯಾನ್ ಎವ್ರಿ ವರ್ಕ್ ದಟ್ ಐ ಡೂ ಬಿಕಮ್ ಗಾಡ್ಸ್ ವರ್ಕ್? ಇದು ಪ್ರಶ್ನೆ. ಕರ್ಮ ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಚಾಪ್ಟರ್ ಗಟ್ಲೆ ಭಗವದ್ಗೀತೆನಲ್ಲಿ ಭಗವಂತ ಶ್ರೀಕೃಷ್ಣ ಹೇಳಿದಾನೆ. ಅದನ್ನೇ ಇವರು ಒಂದೇ ಲೈನಲ್ಲಿ ರಾಮಕಾಜ ಕರಿಬೇಕು ಆತುರ ಅಂತ ಹೇಳ್ತಾ ಇದಾರೆ. ನಾವ್ ಅದನ್ನ ಹೆಂಗ್ ಅಳವಡಿಸ್ಕೋಬೇಕು ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಕ್ವಾಲಿಫಿಕೇಶನ್ ಇರಬೇಕು. ಒಂದೇ ಒಂದು ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ, ವಿ ಹ್ಯಾವ್ ಟು ಬಿ ಲೈಕ್ ದ ಆರೋ ಆಫ್ ರಾಮ. ರಾಮನ ಬಾಣನ ತರ ಇರ್ಬೇಕು. ನಮ್ ಹನುಮಂತ ರಾಮನ ಬಾಣದ ತರ ಇದ್ನಂತೆ. ಈ ರಾಮನ ಬಾಣ ಇದೆಯಲ್ಲ, ಅದು ಅಮೋಘವಾದ ಬಾಣ ಅಂತ ಹೇಳ್ತಾರೆ. ರಾಮನ್ ಬಾಣ ಯಾಕಪ್ಪ ಅಮೋಘ ಅಂದ್ರೆ, ಅದಕ್ಕೊಂದು ಕ್ವಾಲಿಟಿ ಇತ್ತಂತೆ. ಅದ್ರದ್ದೊಂದು ಏನ್ ಗುಣ ಅಂದ್ರೆ, ಅವನ್ ಬತ್ತಳಿಕೆಯಿಂದ ಬಾಣ ತೆಗೆದು ಒಂದು ಬಿಲ್ಲನ್ನ ಹೂಡಿ ಅದ್ ಬಿಟ್ಟ ಅಂದ್ರೆ, ಆ ರಾಮ ಬಾಣ ಅದೇನು ಲಕ್ಷ್ಯ ಇರತ್ತೋ ಅದನ್ನ ಹೋಗಿ ಮುಟ್ಟಿ ಆ ಕೆಲ್ಸ ಮುಗಿಸಿ ವಾಪಸ್ ಬಂದು ಬತ್ತಳಿಕೆಯಲ್ಲಿ ಕೂತ್ಕೊಂತಿತ್ತಂತೆ ರಾಮನ ಬಾಣ. ಅಂತಹ ರಾಮನ ಬಾಣನಾಗಿದ್ದ ನಮ್ಮ ಹನುಮ. ರಾಮ ಏನ್ ಕೆಲ್ಸ ಹೇಳಿದ್ರೆ ಚಂಗ್ ಅಂತ ಹೋಗೋದು, ಅವನ ಬಾಣ ಬಿಟ್ಟಂಗ್ ಹೋಗೋದು, ಕೆಲ್ಸ ಮುಗಿಸ್ಕೊಂಡ್ ಬರೋದು, ತಿರ್ಗಾ ಸ್ವಾಮಿ ಪಾದಕ್ ಬಂದ್ ಕೂತ್ಕೊಂಡ್ಬಿಡೋದು ಅಷ್ಟೇ. ಅವನಿಗೆ ಬೇರೆ ಯಾವ್ದೋ ಅಜೆಂಡಾನೇ ಇರ್ಲಿಲ್ಲ ಲೈಫಲ್ಲಿ. ಎಲ್ಲವನ್ನು ರಾಮನ ಬಾಣ ತರ ಹೊರಟು ಹೋಗಿ ಮಾಡ್ಕೊಂಡ್ ಬರ್ತಿದ್ದ.
ಇದು ಬ್ಯೂಟಿಫುಲ್ ಇಲಸ್ಟ್ರೇಷನ್ಸ್ ಆರ್ ದೇರ್ ಇನ್ ದ ಸುಂದರಕಾಂಡ. ಆ ಕಥೆನಲ್ಲಿ ಆದಿ ಭೌತಿಕವಾದ ಕಥೆ ಏನಪ್ಪಾ ಅಂದ್ರೆ, ಇದು ಹನುಮಂತ ಖಿನ್ನನಾಗಿ ಎಲ್ಲರೂ ಈ ವಾನರ ಸೇನೆ ಎಲ್ರು ಹೋಗಿರ್ತಾರೆ. ಎಲ್ಲಿಗೆ ಹೋಗಿರ್ತಾರೆ? ಸಮುದ್ರ ತೀರಕ್ಕೆ ಹೋಗಿ ನಿಂತಿದ್ದಾರೆ ಅವ್ರು ಎಲ್ಲ. ಇವಾಗ ಸೀತೆಯನ್ನು ಹುಡ್ಕೊಂಡು ಹೊರಟಿದ್ದಾರೆ. ಆವಾಗ ಎಲ್ಲ ಅವ್ರಿಗೆ ಸುದ್ದಿ ಬರುತ್ತೆ, ಓಹೋ ಅಲ್ಲಿದ್ದಾಳೆ ಸೀತೆ ಅನ್ನೋಳು, ನಮ್ಮ ಸೀತೆ. ಅವ್ರು ನೋಡಿಲ್ಲ, ಅವ್ರು ಸೀತಾಮಾತೆ ಅಲ್ಲಿದ್ದಾಳೆ. ಈ ಯೋಜನಾಗಳಿರುವ ಒಂದು ಸಮುದ್ರದ ಆಚೆಗೆ ಲಂಕಾ ಅಂತ ಒಂದ್ ಇದೆಯಂತೆ, ಅಲ್ಲಿ ರಾವಣ ಅಂತ ಒಬ್ಬ ಇದಾನಂತೆ ರಾಕ್ಷಸ, ಅವನು ಅಪಹರಿಸ್ಕೊಂಡು ಹೋಗಿದ್ದಾನೆ, ಅಲ್ಲಿದ್ದಾಳೆ. ಸೊ ವಿ ಹ್ಯಾವ್ ಟು ಕ್ರಾಸ್ ದ ಓಷನ್ ಟು ಫೈಂಡ್ ಸೀತಾಮಾತಾ ಅಂಡ್ ಗಿವ್ ಹರ್ ದ ಮುದ್ರಿಕಾ. ಇದೊಂದು ದಿಸ್ ಇಸ್ ದ ಅಜೆಂಡಾ ಗಿವನ್ ಬೈ ಸುಗ್ರೀವ. ಸುಗ್ರೀವ ಇಸ್ ದ ಕಮಾಂಡರ್ ಆಫ್ ದ ವಾನರ ಆರ್ಮಿ. ಅವ್ನಿಗೆ ಹಿಂಗ್ ಹೇಳಿ ಕಳ್ಸಿರ್ತಾರೆ. ಆವಾಗ ಎಲ್ಲಾರುನು ಹಿಂಗಪ್ಪ, ಯಾರು ಇದ್ ಹೆಂಗೆ ಹೋಗೋದು, ಹೇಗೆ ಇದನ್ನ ಈ ಸಮುದ್ರನ ಹೆಂಗೆ ದಾಟೋದು ಅನ್ನೋವಾಗ ಒಬ್ಬೊಬ್ರು ಪಾಪ ಒಂದೊಂದು, ನಾನು ಹೋಗ್ಬೋದು, ಆದ್ರೆ ನನ್ಗೆ 8 ಯೋಜನಾ ಅಷ್ಟು ಆಗಲ್ಲ, ಸುಮ್ನೆ ಒಂದ್ ಸ್ವಲ್ಪ 10 ಅಡಿ ಹೋಗ್ ಬಂದ್ಬಿಡಕ್ ಆಗತ್ತಷ್ಟೇ ಅಂತ ಈ ತರ. ಅಂಗದ ಪಾಪ ಹೇಳ್ತಾನೆ, ಅಂಗದ ನಾನು ಹೋಗ್ಬಲ್ಲೆ ಬಟ್ ಬರೋಷ್ಟು ನನಗ್ ಶಕ್ತಿ ಇಲ್ಲ ಅಂತ. ಈ ಹನುಮಂತ ತೆಪ್ಪಗ್ ಒಂದ್ ಕಡೆ ಕೂತಿರ್ತಾನೆ. ಅವನಿಗೆ ಏನು ಹೇಳಕ್ಕೆ ಗೊತ್ತಾಗಲ್ಲ. ಆವಾಗ ಜಾಂಬವಂತ ಬರ್ತಾನೆ. ಜಾಂಬವಂತ ಬಂದು, ಅದನ್ನೆಲ್ಲ ಬ್ಯೂಟಿಫುಲ್ ಆಗಿರೋ ಚಿತ್ರಗಳಿದೆ, 1 ನಿಮಿಷ. ಜಾಂಬವಂತ ಬಂದು ಹೇಳ್ತಾನೆ, ಅರೆ ನೀನ್ ಯಾಕೆ ಹನುಮಂತ, ನೀನು ಯು ಶುಡ್ ವಾಲಂಟಿಯರ್, ನಿನ್ ಕೈಲ ಸಾಮರ್ಥ್ಯ ಇದೆ, ನಿನ್ ಕೈಲಿ ಆ ಸಾಮರ್ಥ್ಯ ಇದೆ, ನೀ ಯಾಕೆ ಹಿಂಗ್ ಸುಮ್ನೆ ಕೂತ್ಬಿಟ್ಟಿದ್ಯಾ ಒಂದ್ ಕಡೆ ಸಪ್ಮೊರೆ ಹಾಕೊಂಡು ಅಂದ್ಬಿಟ್ಟು. ಹನುಮಂತನ್ಗೆ ಚಿಕ್ಕವನಾಗಿದ್ದಾಗ ಒಂದ್ ಶಾಪ ಇರತ್ತೆ. ಅವ್ನಿಗೆ ಎಲ್ಲಾ ಅಷ್ಟ ಸಿದ್ಧಿಗಳು ಎಲ್ಲಾ ತರದ್ದು ಇದ್ರೂನುವೆ ಅವ್ನಿಗೊಂದ್ ಶಾಪ ಇರತ್ತೆ, ಟೈಮ್ಗೆ ಸರಿಯಾಗಿ ಮಾತ್ರ ನಿನಗ್ ಜ್ಞಾಪಕ ಬರ್ಬೇಕು. ಯಾಕೆ ಅಂದ್ರೆ ಚಿಕ್ಕವನಾಗಿದ್ದಾಗ ಅವ್ನಿಗೆಲ್ಲ ವರಗಳು ಕೊಟ್ಬಿಟ್ಟಿರ್ತಾರೆ ಈ ದೇವಾನಿ ದೇವತೆಗಳು. ಇಂದ್ರ, ಚಂದ್ರ, ದೇವೇಂದ್ರ ಎಲ್ರು ಅವನ್ಗೆ ವರ ಕೊಟ್ಟಿರ್ತಾರೆ, ನನ್ ಬಲ ನೀನ್ ತಗೋ, ನನ್ ಬಲ ನೀನ್ ತಗೋ ಅಂತ. ಅದಕ್ಕೆ ಅವ್ನ್ ಚಿಕ್ಕ ಹುಡ್ಗ ಪುಂಡ, ಅವ್ನ್ ಹೋಗಿ ಎಲ್ರಿಗೂ ತೊಂದರೆ ಮಾಡ್ತಿದ್ದಂತೆ. ಅದಕ್ಕೆ ಬ್ರಹ್ಮಾಜಿ ಅವ್ನ್ಗೆ ಹೇಳಿದ್ರಂತೆ, ಈ ಮಗುವಾಗಿದ್ದಾಗ ನಿನ್ ಈ ಶಕ್ತಿಗಳು ಬೇಡ, ನಿನ್ ಟೈಮ್ ಸರಿಯಾಗಿ ನೀವು ಯಾರೋ ಒಬ್ರು ಮಹಾತ್ಮರು ಜ್ಞಾಪಿಸ್ತಾರೆ, ಆವಾಗ ನಿನ್ಗೆ ಆ ಶಕ್ತಿಗಳೆಲ್ಲ ವಾಪಸ್ ಬರುತ್ತೆ. ಈ ಜಾಂಬವಂತ ಅನ್ನೋ ಟೈಮ್ ಸರಿಯಾಗಿ ಬಂದು ಹನುಮಂತನ್ಗೆ ಜ್ಞಾಪಿಸ್ತಾನೆ, ನೀನ್ ಹುಟ್ಟಿರೋದೇ ಈ ಕಾರ್ಯಕ್ಕೋಸ್ಕರ, ರಾಮನ ಕಾರ್ಯಕ್ಕಾಗಿನೇ ನೀನ್ ಮಾಡಕ್ಕೋಸ್ಕರನೇ ನೀನ್ ಹುಟ್ಟಿರೋದು, ದಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಬರ್ತ್. ನೀನೇ ಈ ಸಮುದ್ರವನ್ನ ದಾಟ್ಕೊಂಡು ಹೋಗಿ ಆ ಸೀತಾಮಾತೆಗೆ ನೀನು ಆ ಮುದ್ರಿಕೆ ಕೊಡ್ಬೇಕು ಅಂತ ಹೇಳಿದಾಗ ಹನುಮಂತಂಗೆ ಎಲ್ಲಿರೋ ಬಲ ಬಂದು, ಹುಮ್ಮಸ್ ಬಂದು ಪರ್ವತಾಕಾರವಾಗಿ ಎದ್ದು ನಿಂತುಬಿಟ್ನಂತೆ. ಎಸ್, ಐ ವಿಲ್ ಡೂ ಇಟ್ ಅಷ್ಟೇ. ಹಿ ಜಸ್ಟ್ ವಾಂಟೆಡ್ ಅ ಲಿಟಲ್ ಇದು, ನಾನು ಹೋಗಿ ಮಾಡ್ತೀನಿ ಅಂತ ಹುಮ್ಮಸ್ ಬಂತು. ಆಮೇಲೆ ಏನ್ ಮಾಡ್ದ, ಓಕೆ ನಾನ್ ಹೊರಟೇ ಬಿಟ್ಟೆ, ಈಗ ಹೊರಟೆ ಅಂದ್ಬಿಟ್ಟು ಆಮೇಲೆ ಜಾಂಬವಂತನ್ ಹೇಳ್ತಾನೆ, ಹೋಗ್ಲಿ ನಾನ್ ಹೋಗಿ ಕರ್ಕೊಂಡು ಆ ಸೀತಾಮಾತೆನ ಹೆಗಲ ಮೇಲೆ ಕುಡ್ಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಂತ. ಜಾಂಬವಂತ ಹೇಳ್ತಾನೆ, ಅಯ್ಯೋ ಬಾಬಾ ಮಾರಾಯ, ಅದೆಲ್ಲ ನೀನ್ ಮಾಡಕ್ ಹೋಗ್ಬೇಡ, ನೀನ್ ಸುಮ್ನೆ ಹೋಗ್ಬಿಟ್ಟು ಜಸ್ಟ್ ಗಿವ್ ದ ಮೆಸೇಜ್ ಅಂಡ್ ಕಮ್ ಬ್ಯಾಕ್ ಸಾಕು, ನೀನೇನು ಜಾಸ್ತಿ ಮಾಡ್ಬೇಡ, ನಿನ್ಗೆ ಹೇಳಿರೋ ಎಷ್ಟು ಕೆಲ್ಸ ಇದೆಯೋ ಅಷ್ಟ್ ಮಾಡು, ಇನ್ನೇನು ಮಾಡ್ಬೇಡ ನೀನು ಅಂತ. ಆಯ್ತು, ಈಗೋ ಬಂದೆ ಅಂದ್ಬಿಟ್ಟು ಆ ಒಂದು ಪುಟ್ಟ ಇದಿತ್ತಂತೆ ಬೆಟ್ಟ, ಆ ಬೆಟ್ಟದ ಮೇಲೆ ಹತ್ತಿ ಕಾಲನ್ನ ಮೆಟ್ಟಿ ಒಂದ್ ಹಿಂಗ್ ಜಿಗದ್ನಂತೆ. ಅಲೆ 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 ಅಲ್ಲ ಫುಲ್ ಆ ಸಮುದ್ರದಲ್ಲಿ ಅಲೆಗಳು, ಸುನಾಮಿ ತರ ಅಲೆಗಳು ಎದ್ಬಿಡ್ತಂತೆ ಅವನ್ ಹೋಗಿದ್ ಫೋರ್ಸ್ಗೆ. ಆಮೇಲೆ ಹಿಂಗೆ ಹೊರಟಾಗ ಹೋಗ್ಲಿ ಸುಗಮವಾಗಿ ಹೋಗ್ತಲ್ಲ ಪುಟ್ನ, ಇಲ್ಲ ಇದು ಆದಿ ಭೌತಿಕದಲ್ಲಿ ನಡೆದಿರೋ ಕತೆ. ಅದ್ರದ್ದಾದ್ಮೇಲೆ ಅದ್ರದ್ದು ಏನೇನ್ ವಿಶೇಷಗಳಿದೆ ಅದ್ರೊಳಗೆ ಅಂತ ಆಮೇಲೆ ನೋಡೋಣ. ಸೆವೆರಲ್ ಲೇಯರ್ಸ್ ಆಫ್ ಮೀನಿಂಗ್ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್. ಆಮೇಲೆ ಏನ್ ಮಾಡಿದ್ರು, ಹೋಗ್ತಾ ಓಕೆ ಜಂಪ್ ಹನುಮಂತನ್ ತರ. ನಂದು ಸ್ಲೈಡ್ಸು ಇವತ್ತು ತುಂಬಾ ಜಂಪ್ ಆಗ್ತಾ ಇದೆ, 1 ನಿಮಿಷ ಪ್ಲೀಸ್, ಸಾರಿ. ಸೊ ಅವನು ಜಿಗಿದ್ಕೊಂಡು ಹೋಗ್ತಾ ಇದ್ದಾಗ ಯಾರು ಸಿಕ್ಕಿದ್ರು ಅವನ್ಗೆ ಅಂದ್ರೆ 3 ತರದ ವಿಪತ್ತುಗಳು ಬರುತ್ತೆ ಅವನ್ಗೆ. 3 obstacles he will encounter. ಫಸ್ಟ್ ಯಾರಪ್ಪ ಅಂದ್ರೆ ಮೈನಾಗ ಪರ್ವತ. ಒಂದ್ ಪರ್ವತ ಬಂದ್ಬಿಡತ್ತಂತೆ ಮಧ್ಯದಲ್ಲಿ ಹೋಗ್ತಾ
ಫಸ್ಟ್ ಇನ್ನು ಹಾರ್ಕೊಂಡು ಹೋಗ್ತಾ ಇದ್ದಾನೆ, ಮೈನಾಕ ಪರ್ವತ ಎದ್ ಬಂದ್ಬಿಡುತ್ತೆ. ಈ ಮೈನಾಕ ಪರ್ವತ ಏನಪ್ಪಾ ಅಂದ್ರೆ, ದಟ್ ಪರ್ವತ ವಾಸ್ ಫಾರ್ ಎವರ್ ಗ್ರೇಟ್ಫುಲ್ ಟು ವಾಯು ಭಗವಾನ್. ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಆವಾಗ ಪ್ರಳಯ ಆಗ್ತಿರುತ್ತಲ್ಲ, ಒಂದೊಂದು ಮಹಾಯುಗ ಆದ್ಮೇಲೆ ಒಂದೊಂದು ಪ್ರಳಯ ಕಾಲದಲ್ಲಿ ಜೋರಾಗಿ ಈ ತರ ಸುನಾಮಿ ತರ ವೇವ್ಸ್ ಎಲ್ಲ ಬಂದು ಇದೆಲ್ಲ ಗಾಳಿ ಸಿಕ್ಕಾಪಟ್ಟೆ ಬೀಸಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿ ಎಲ್ಲ ಬಿದ್ದೋಗತ್ತಲ್ಲ, ಆವಾಗ ಪರ್ವತಗಳೆಲ್ಲ ಎಗರ್ಕೊಂಡು ಹೊರಟೋಗ್ತಿತ್ತಂತೆ. ಇಮ್ಯಾಜಿನ್, ಪರ್ವತಗಳು ತಮ್ಮ ಬುಡದಿಂದ ಕಿತ್ಕೊಂಡು ಎಗರ್ಕೊಂಡು ಹೊರಟೋಗೋದು ಅಂದ್ರೆ ಹೇಗೆ, ಆತರ ಪ್ರಳಯ ಕಾಲ ವಿಂಡ್ಸ್ ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ ಪ್ರಳಯ ಬರುವಾಗ ಹೆಂಗ್ ಬರುತ್ತೆ ಅಂದ್ರೆ, ಇದು ನಮ್ಮ ಪುರಾಣದಲ್ಲಿ ಬರೋದು, ವಿಷ್ಣು ತನ್ನ ಗರುಡನ್ ಕಳಿಸ್ತಾನಂತೆ, ಗೋ ಆಯ್ತು ಯುಗ ಖತಮ್ ಮಾಡಿ ಇವಾಗ ಹೋಗು ಅಂತ ಕಳಿಸ್ತಾನಂತೆ. ಆವಾಗ ಗರುಡ ಬಂದ್ಬಿಟ್ಟು ಒಂದು ರೆಕ್ಕೆಗಳನ್ನ ಹಿಂಗೆ ಬಿಡಿಸಿದಾಗ ಪ್ರಳಯ ಕಾಲ ಶುರು ಆಗ್ಬಿಡತ್ತಂತೆ. ಆ ಗಾಳಿ ಅವ್ನಿಗೆ ಹಿಂಗ್ ರೆಕ್ಕೆ ಬಡದಾಗ ಗಾಳಿ ಹೇಳತ್ತಲ್ಲ, ಅದೇ ಪ್ರಳಯ. ಸೊ ಅಂತಹ ಪ್ರಳಯದಲ್ಲಿ ಈ ಪರ್ವತಗಳೆಲ್ಲ ಓಡೋಟೋ ಎಲ್ಲ ಹಾರಿ ಹೋಗಿ ಛಿದ್ರ ಆಗ್ತಿದ್ದಾಗ ಈ ಮೈನಾಕ ಪರ್ವತ ವಾಯುಗೆ ಇದು ಪ್ರಾರ್ಥನೆ ಮಾಡ್ಬಿಟ್ಟಂತೆ, ನನ್ನನ್ನು ದಯವಿಟ್ಟು ನನ್ನನ್ನು ಕಾಪಾಡ್ಬಿಡು, ಐ ಡೋಂಟ್ ವಾಂಟ್ ಟು ಗೆಟ್ ಡಿಸ್ಟ್ರಾಯ್ಡ್ ಅಂತ. ವಾಯು ಆಯ್ತು ಅಂದ್ಬಿಟ್ಟು ತಾಸ್ತು ಅಂದ್ಬಿಟ್ಟು ಅವನ್ನ ನೀನು ಸಮುದ್ರದ ಒಳಗಡೆ ಹೊಟ್ಟೋಗು ಅಂದ್ಬಿಟ್ಟು ಒಳಗಡೆ ಕಳಿಸ್ಬೇಕು. ಸೊ ಈ ಮೈನಾಕ ಪರ್ವತನ್ಗೆ ವಾಯುಪುತ್ರ ಹನುಮಂತ ಬರ್ತಾ ಇದ್ದಾನೆ, ಅವನ್ಗೆ ನಾನು ಅತಿಥಿ ಸತ್ಕಾರ ಮಾಡ್ಬೇಕು, ನನ್ ಮನೆಗ್ ಬರ್ತಾ ಇದ್ದಾನ ಅವನು ಅಂದ್ಬಿಟ್ಟು ಎದ್ಬಿಟ್ನಂತೆ. ಮೈನಾಕ ಪರ್ವತ ಎದ್ಬಿಟ್ಟು, ದಯವಿಟ್ಟು ನೀನು, ನನ್ಗೆ ಗೊತ್ತು ನೀನ್ ಹೋಗ್ತಾ ಇದೀಯ ರಾಮನ್ ಕೆಲಸ ಮಾಡಕ್ಕೆ ಅಂತ, ನೀನ್ ಒಂದ್ ನಿಮಿಷ ನಮ್ಮ ಮನೆಗ್ ಕೂತ್ಕೊಂಡು ಸ್ವಲ್ಪ ವಿಶ್ರಾಮ ತಗೊಂಡು ಒಂದ್ ಕಾಫಿ ಟೀ ಕುಡ್ಕೊಂಡು ಹೊರಟ್ಬಿಡಪ್ಪ ಅಂತ ಹೇಳದ್ನಂತೆ. ಹನುಮಂತ ಏನ್ ಮಾಡ್ದ, ರಾಮ ಕಾರ್ಯ ಕರಿಬೇಕು ಆತರ, ಅವನು ವಿಪರೀತ ಆತುರತೆ ರಾಮನ್ ಕೆಲ್ಸದಲ್ಲಿ ಯಾರು ಏನ್ ಮಧ್ಯ ನನಗಿಲ್ಲ, ರೆಸ್ಟ್ ತಗೊಂಡ್ ಬೇರೆ ಹೇಳ್ತಾ ಇದಾರೆ, ಟೈಮ್ ಆಗೋಗ್ತಿದೆ, ನಾನು ಹೋಗ್ಬೇಕು ಅಂದ್ಬಿಟ್ಟು, ಬಟ್ ಅವ್ನಿಗೆ ಬೇಡ ಅಂತ ಹೇಳೋಂಗಿಲ್ಲ. ಪಾಪ ಏನೋ ಪ್ರೀತಿಯಿಂದ ಕರಿತಿದ್ದಾರೆ ಅಂದ್ಬಿಟ್ಟು ಸುಮ್ನೆ ಹಿಂಗ್ ತಲೆ ಹಿಂಗ್ ಮುಟ್ಬಿಟ್ಟು ಮೈನಾಕ ತರವದ್ದು, ಆಯ್ತು ಓಕೆ ಐ ಆಕ್ಸೆಪ್ಟ್. ಈ ಗುರುಗಳು ಮಹಾತ್ಮರು ಎಲ್ಲ ನಾವೇನಾದ್ರು ಹಣ್ಣು ಹೂವು ತಗೊಂಡ್ ಹೋದ್ರೆ ಹಿಂಗ್ ಮುಟ್ಬಿಟ್ಟು ಪಕ್ಕದಲ್ಲಿ ಇರ್ತಾರಲ್ಲ, ಆತರ ಹನುಮಂತ ಮೈನಾಕ ಪರ್ವತನ ಸ್ಪರ್ಶ ಮಾಡಿ ನೆಕ್ಸ್ಟ್ ಮತ್ತೆ ಹೊರಟ್ನಂತೆ. ಏನ್ ಮಾಡಕ್ಕೆ, ರಾಮನ ಕಾರ್ಯವನ್ನ ಮಾಡಕ್ಕೆ ತಿರ್ಗಾ ಹೊರಟ್ನಂತೆ. ನೆಕ್ಸ್ಟ್ ಆಬ್ಸ್ಟಿಕಲ್ ಏನಪ್ಪಾ ಬಂತು, ನೆಕ್ಸ್ಟ್ ಆಬ್ಸ್ಟಿಕಲ್ ಅಂದ್ರೆ ಸುರಸೆ ಅಂತ ಇನ್ನೊಬ್ಳು ದೊಡ್ಡ ರಾಕ್ಷಸಿ. ಈ ಸುರಸ ಅನ್ನೋಳು ಏನಪ್ಪಾ ಅಂದ್ರೆ ಅವಳಿಗೆ ಅದೇ ಆಹಾರ. ಯಾರಾದ್ರೂ ಅಲ್ಲಿ ಇಲ್ಲಿ ಹಕ್ಕಿಗಳು, ದೊಡ್ಡ ದೊಡ್ಡ ಹಕ್ಕಿಗಳೆಲ್ಲ ಹಾರಾಡ್ತಿರತ್ತಲ್ಲ ಸಮುದ್ರದಲ್ಲಿ, ಅದನ್ನೆಲ್ಲ ತಿಂದ್ಕೊಂಡು ಅವಳ್ದು ದಟ್ ಈಸ್ ಹರ್ ಭಕ್ಷಣ ಮಾಡೋದೇ ಅವಳ್ದು, ಅವಳದೇ ಆತರ ಜೀವನೋಪಾಯ ಅವಳ್ದು ಅದೇ ಇದ್ದಿದ್ದು. ಸುರಸ ಏನ್ ಮಾಡಲು, ಓಹೋ ಯಾವ್ದೋ ಒಂದು ದೊಡ್ಡ ಚೆನ್ನಾಗಿದೆ, ದಷ್ಟಪುಷ್ಟವಾಗಿದೆ, ನನ್ಗೆ ಇವತ್ತು ಒಳ್ಳೆ ಊಟ ಸಿಕ್ತಪ್ಪ ಅಂದ್ಬಿಟ್ಟು ಬಾಯಿ ತೆಗೆದು ತಿನ್ನಕ್ಕೆ. ಇವನು ಹನುಮಂತ ಇದ್ ಯಾರಪ್ಪ, ಒಂದ್ ಮುಗೀತು ಇನ್ನೊಂದು ಹೋಗ್ತಾ ಇದೆ, ಇನ್ನೊಂದ್ ಬಂದ್ಲು ಅಂದ್ಬಿಟ್ಟು ಸುರಸ ಎಷ್ಟ್ ದೊಡ್ಡದಾಗ್ ಬಾಯಿ ತೆಗಳು, ತಾನು ಇನ್ನೊಂದು ದೊಡ್ಡದಾಗ್ ಬೆಳೀತಾ ಇದ್ದ. ಅವಳು ಇನ್ನೂ ದೊಡ್ಡದಾಗ್ ಬಾಯಿ ತೆಗೆದ್ರೆ ಅವ್ನು ಇನ್ನೊಂದಷ್ಟು, ಅದು ಕಾಂಪಿಟೇಷನ್ ತರ ನಡೀತಾನೆ ಇದೆ. ಆವಾಗ ಹನುಮಂತಂಗ್ ಗೊತ್ತಾಯ್ತು, ಓಹೋ ಇದು ಈ ತರ ಮುಗಿಯೋ ಕೆಲ್ಸ ಅಲ್ಲ ಇದು ಅಂದ್ಬಿಟ್ಟು ಸಣ್ಣನಾಗ್ ಚಿಕ್ಕದಾಗ್ಬಿಟ್ಟು, ನಮ್ಗೆಲ್ಲ ಈ ಕತೆ ಗೊತ್ತಿರೋದೆ ಆದ್ರೂ ಸ್ವಾರಸ್ಯವಾಗಿದೆ, ಚಿಕ್ಕದಾಗ್ಬಿಟ್ಟು ಆ ಸುರಸೆ ಬಾಯಿಂದ ಹೊಕ್ಕು ಹೊರಗಡೆ ಬಂದ್ಬಿಟ್ಟು. ಸೊ ಅವ್ನ್ ಪ್ರಾಮಿಸ್ ಮಾಡಿರ್ತಾನೆ ಸುರಸೆಗೆ, ಆಯ್ತು ನಾನ್ ಬಾಯೊಳಗಡೆ ನೀನ್ ಹೋಗ್ಬೇಕು ತಾನೆ, ನೀನ್ ಬಾಯೊಳಗಡೆ ಹೋಗ್ತೀನಿ ನಾನು, ಓಕೆನಾ, ಹಾ ಓಕೆ ಅಂದ್ಬಿಟ್ಟು ಅವಳು ಹೇಳಿರ್ತಾರೆ. ಸೊ ಚಿಕ್ಕದಾಗ್ಬಿಟ್ಟು ಬಾಯೊಳಗಡೆ ಹೋಗಿ ತಕ್ಷಣ ಹೊರಗೆ, ಅವಳು ಇಷ್ಟು ದೊಡ್ಡ ಯೋಜನಾ ಬಾಯಿ ತೆಗ್ದಿರೋದನ್ನ ಮುಚ್ಚೋ ಹೊತ್ತಿಗೆ ಈಸ್ ಔಟ್ ಆಫ್ ಇಟ್. ಸೊ ಈ ತರ ಉಪಾಯದಿಂದ ಈ ಸುರಸೆಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ, ನೆಕ್ಸ್ಟ್ ಇನ್ನೊಂದು ಬಂತಪ್ಪ ವಿಘ್ನ. ಏನಪ್ಪ ವಿಘ್ನ ಅಂದ್ರೆ, ಇನ್ನೊಬ್ಳು ಸಿಂಹಿಕಾ ಅನ್ನೋಳೊಬ್ಳು ಇನ್ನೊಂದು ರಾಕ್ಷಸಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ ಅವನು ಸಮುದ್ರದ ಮೇಲೆ. ಹನುಮಂತ ಯಾರೋ ತನ್ನನ್ನು ಎಳಿತಿರೋಂಗ ಆಗ್ತಾ ಇದೆ, ಎಳಿತಿದ್ದಾರೆ, ನಾನು ಯಾರೋ ಎಳಿತಿದ್ದಾರೆ. ಯಾರಪ್ಪ ಎಳಿತಾ ಇದಾರೆ ಅಂದ್ರೆ, ಈ ಸಿಂಹಿಕಾ ಅನ್ನೋಳು ಶಿ ಹಸ್ ಗಾಟ್ ಎ ಸ್ಪೆಷಲ್ ಪವರ್, ಅವಳಿಗೆ ವಿಶೇಷವಾದ ಒಂದು ಶಕ್ತಿ ಇರತ್ತಂತೆ. ಏನಪ್ಪಾ ಅಂದ್ರೆ, ಈ ಸಮುದ್ರದ ಮೇಲೆ ಈ ಕೆಳಗಡೆ ಸಮುದ್ರದ ಒಳಗಡೆ ಇರೋ ಪ್ರಾಣಿಗಳನ್ನೆಲ್ಲ ತಿಂತಾಳೆ, ಆದ್ರೆ ಮೇಲ್ಗಡೆ ಇರೋದನ್ನ ಅವ್ಳಿಗೆ ಸಿಗೋದಿಲ್ವಂತೆ. ಅದಕ್ಕೆ ಶಾಡೋ, ಇದು ನೆರಳು ಬೀಳ್ತಿರುತ್ತಲ್ಲ ಅವ್ರದ್ದು ಶಾಡೋ, ಆ ಶಾಡೋನ್ ಹಿಡ್ಕೊಂಡು ಎಳಿತಾಳಂತವಳು. ಇದನ್ನ ಹಿಡ್ಕೊಂಡು ಎಳೆದ್ರೆ ಆ ಪ್ರಾಣಿನೂ ಕೆಳಗಡೆ ಬಂದ್ಬಿಡುತ್ತೆ, ಅದನ್ನ ತಿನ್ಬಿಡೋದು. ಈ ಸಿಂಹಿಕಾದು ಈ ತರ ಒಂದು ವಿಚಿತ್ರವಾದ ಅಮೋಘವಾದ ಒಂದು ಶಕ್ತಿ. ಹನುಮಂತಂಗ ಅರ್ಥವ, ಯಾರಪ್ಪ ಇದು ಎಳಿತಿದ್ದ ಅನ್ನೋದು ಇವಳು, ಇದೊಂದು ಈ ರಾಕ್ಷಸಿ ಸಿಂಹಿಕಾ. ಈ ಸರಿ ಇದು ಟೈಮ್ ಆಗತ್ತೆ, ಇದ್ರದೆಲ್ಲ ಇವಳ ಆರ್ಗ್ಯೂ ಎಲ್ಲ ಮಾಡಕ್ ಟೈಮ್ ಇಲ್ಲ ಅಂದ್ಬಿಟ್ಟು
ರಾಮನ ಕಾರ್ಯ ಕಾಯ್ತಾ ಇದೆ ಅಂದ್ಬಿಟ್ಟು ಸೀದಾ ಸಿಂಹಿ ಕಾಳ್ದ ಖತಮ್ ಮಾಡಿ ಎಲ್ಲ ಅವಳನ್ನ ಹೊಟ್ಟೆ ಬಾಯಿ ಬಗದು ಅವಳು ಮುಗಿಸಿ ಮುಂದಕ್ಕೆ ಹೊಟ್ಟೋಗ್ತಾರೆ. ಇದನ್ನ ಇಂಥ ಕಾರ್ಯಗಳು ಮಾಡಕ್ಕೆ ಎಲ್ರಿಗೂ ಆಗ್ತಿತ್ತಾ? ಕಷ್ಟ. ಅಂಗದಾನೆ ಹೋಗಿದ್ದಿದ್ರೆ ಅವನು ಏನ್ ಮಾಡ್ತಾ ಇದ್ದ? ವಿ ಡೋಂಟ್ ನೋ, ಹೈಪೋಥೆಟಿಕಲ್ ಕ್ವೆಶ್ಚನ್ಸ್. ಆದರೆ ಹನುಮಂತನಿಗೆ ಏನಿತ್ತು? ವಿದ್ಯೆ, ಗುಣ, ಚಾತುರ್ಯ ಇಷ್ಟು ಇತ್ತು. ಆದ್ದರಿಂದ ಅವನು ಇಂತಹ ಕೆಲಸವನ್ನ ಮಾಡಕ್ಕೆ ಸಾಧ್ಯವಾಯಿತು. ಇದು ಕಥೆ ಆದ್ರೆ ನಮಗೆ ಇದ್ರೊಳಗಿದ್ರೆ ಬಹಳ ಬ್ಯೂಟಿಫುಲ್ ಇನ್ಸೈಟ್ಸ್ ಫಾರ್ ಅಸ್ ಇನ್ ದಿಸ್ ಕಥೆ. ಏನಪ್ಪಾ ಅಂದ್ರೆ, ನಾವೂನು ಏನೋ ಒಂದ್ ಕಾರ್ಯ ಮಾಡಕ್ ಹೊರಡ್ತೀವಿ. ಆದರೆ ನಾವು ರಾಮನ ಬಾಣ ಅಲ್ವಲ್ಲಪ್ಪ. ಅವನು ರಾಮನ ಬಾಣ ಆಗಿದ್ರಿಂದ, ಅವನು ನಾನು ರಾಮಂದೇ ಕೆಲಸ ಮಾಡಕ್ ಹೋಗ್ತಾ ಇದೀನಿ ಅಂತ ಒಂದೇ ಏಕ ಮನಸ್ಸಿನಿಂದ ಹೋಗಿದ್ರಿಂದ ಅವನಿಗೆ ಎಲ್ಲವೂ ಪ್ರೇರಣೆ ಆಗ್ತಿತ್ತು. ಯಾವ ಸಿಚುಯೇಷನ್ ಬಂದ್ರೆ ಹೆಂಗೆ ಟ್ಯಾಕಲ್ ಮಾಡ್ಬೇಕು ಅಂತ ಅವನ್ಗೆ ಪ್ರೇರಣೆ ಆಗ್ತಿತ್ತು. ನಮಗೇನಾಗತ್ತೆ? ಸ್ವಲ್ಪ ಕಷ್ಟ. ಆದ್ರಿಂದ ಇವನ ಹನುಮಂತನ ಕಥೆಯಿಂದ ನಾವು ಏನೇನ್ ಕಲ್ತ್ಕೋಬಹುದು ಅಂದ್ರೆ, ಫಸ್ಟ್ ಬಿಕಮ್ ರಾಮ ಝಾರೋ. ಏನಪ್ಪ? ನಿಮಿತ್ತ ಮಾತ್ರಂ ಭವ. ನನ್ನ ದೇಹ, ಮನಸ್ಸು, ಬುದ್ಧಿಗಳು ನನ್ ಮಟ್ಟಿಗೆ ಅಲ್ಲ. ಇದು ಇರೋದೇ ನಾನು ರಾಮನ ಕಾರ್ಯಕ್ಕೋಸ್ಕರ ಮುಡಿಪಾಗಿ ಇಡಬೇಕು. ರಮಣ ಮಹರ್ಷಿಗಳು ಒಂದ್ ಮಾತು ಹೇಳ್ತಾರಂತೆ. ಯಾರೋ ಒಬ್ರು ಪಾಪ ಭಕ್ತಾದಿಗಳು ಬಂದು ನನ್ಗೆ ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ. ಈ ಕೆಲವು ನಾವೆಲ್ಲ ತುಂಬಾ ಸೋಷಿಯಲಿ ಅವೇರ್, ಜಿಯೋ ಪಾಲಿಟಿಕ್ಸ್ ಅಲ್ಲಿ ಅವೇರ್ನೆಸ್ ಇರೋರೆಲ್ಲ ತುಂಬಾ ಜನ ಇರ್ತೀವಿ. ನಮ್ಗೇನ್ ಅನ್ಸತ್ತೆ? ಅಯ್ಯೋ ಎಷ್ಟು ಕೆಟ್ಟ ಹೋಗಿದೆ ಕಲಿಯುಗ, ಎಷ್ಟು ಅನ್ಯಾಯಗಳು ನಡೆದು ಹೋಗ್ತಾ ಇದೆ, ನಮ್ಗೇನು ಮಾಡಕ್ ಆಗ್ತಾ ಇಲ್ವಲ್ಲ, ನಮ್ ಪೊಲಿಟಿಷಿಯನ್ಸ್ ಎಲ್ಲ ಎಷ್ಟು ಅಧ್ವಾನನಪ್ಪ, ಏನ್ ಯಾರು ನಂಬೋಂಗೆ ಇಲ್ಲ, ಅದು ಇದು ಅಂತೆಲ್ಲ ನಮ್ಗೆ ಮನ್ಸಲ್ಲಿ ಸಾಧಾರಣವಾಗಿ ಬರೋದು ಸಹಜ, ಬರಲೂ ಬೇಕು. ಸಂವೇದನೆ ಇರೋದ್ರಿಂದ ವಿ ಫೀಲ್ ದ ಕಂಪ್ಯಾಷನ್ ಟುವರ್ಡ್ಸ್ ಅದರ್ ಫೆಲೋ ಬೀಯಿಂಗ್ಸ್ ಅಂಡ್ ಪೀಪಲ್ ಇನ್ ಸೊಸೈಟಿ. ಸೊ ವಿ ಫೀಲ್ ದಟ್. ಹಂಗ್ ಬಂದ್ಬಿಟ್ಟು ರಮಣನ ಹತ್ರ ಬಂದ್ ಹೇಳ್ಕೊಂಡ್ರಂತೆ ಎಲ್ಲ ಕಲಿಗಾಲ ಎಲ್ಲ ಕೆಟ್ಟೋಯ್ತು ಅಂತ. ರಮಣರು ಒಂದೇ ಒಂದ್ ಮಾತು ಹೇಳಿದ್ರಂತೆ. ಏನಪ್ಪಾ ಅಂದ್ರೆ, ನಿನ್ ಕೆಲ್ಸ ನೀನ್ ಮಾಡ್ಕೊಂಡ್ ಹೋಗು. ನೀನ್ ಹುಟ್ಟಿರೋದ್ ಯಾತಕ್ಕೆ ಅಂತ ತಿಳ್ಕೊಂಡಿದೀಯ ನೀನು? ನೀನ್ ಹುಟ್ಟಿರೋದ್ ಯಾಕಪ್ಪ ಅಂದ್ರೆ ನಿನ್ನ ಅಸ್ತಿತ್ವ ಏನು ಅಂತ ತಿಳ್ಕೊಳಕ್ಕೆ ನಿನ್ನ ಭಗವಂತ ನಿನಗೆ ದೇಹ ಕೊಟ್ಟಿರೋದು. ಅದನ್ನ ಫಸ್ಟ್ ಮಾಡು. ಅದನ್ನ ತಿಳ್ಕೊಂಡು ನೀ ಏನ್ ಬೇಕಾದ್ರೂ ಆಟ ಆಡು ಜಗತ್ತಲ್ಲಿ, ಎಂತ ಕಾರ್ಯಗಳು ಬೇಕಾದ್ರೂ ಮಾಡು. ಫಸ್ಟ್ ನೀನ್ ತಿಳ್ಕೋ ಅಂತ. ಆತರ ನನ್ನ ದೇಹ, ಮನಸ್ಸು, ಬುದ್ಧಿಗಳನ್ನ ಯಾತಕ್ ಮುಡಿಪಾಗಿಡ್ಬೇಕು ಅಂದ್ರೆ ರಾಮನ ಕಾರ್ಯ. ಅವನೇನ್ ಕಾರ್ಯ ಕೊಟ್ಟಿದ್ದಾನೆ? ಸುಮಾರು ಫಸ್ಟ್ ಬೇಸಿಕ್ ಕಾರ್ಯ ಏನು? ನೋ ಯುವರ್ ಸೆಲ್ಫ್. ಆತರ ನೋ ಮೈ ಸೆಲ್ಫ್, ವಾಟ್ ಶುಡ್ ಐ ಡು? ಹನುಮಂತನ ಅವ್ನು ಏನ್ ಹೇಳ್ತಾನೋ ಆ ಕೆಲ್ಸ ಮಾಡ್ಕೊಂಡು ಹೋಗ್ತಾ ಇರೋದು. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ನಾನ್ ಎಲ್ಲಾ ನಿನ್ ಕೆಲ್ಸಗಳು ಮಾಡಿ ಮುಗಿಸಿದೀನಿ ಕಣಯ್ಯ, ನೀನ್ ಸುಮ್ನೆ ನಿಮಿತ್ತ ನಾಟಕ ಮಾಡು, ನೀನ್ ಸಾಕು, ಜಸ್ಟ್ ಬಿ ಮೈ ಇನ್ಸ್ಟ್ರೂಮೆಂಟ್. ಆ ಮನೋಭಾವದಿಂದ ನಾವು ನಮ್ ಚಿಕ್ಕ ಚಿಕ್ಕ ಕೆಲ್ಸಗಳಲ್ಲಿ ಮಾಡ್ಕೊಂಡು ಹೋದ್ರೆ ಅದೇನಾಗತ್ತೆ? ಯಜ್ಞ ಆಗತ್ತೆ ಅಂತ ಹೇಳ್ತಾರೆ ಮಹಾತ್ಮರು. ಯಜ್ಞ ಆಗೋಗತ್ತೆ. ಅಡಿಗೆಗೆ ಮಾಡ್ತಾ ಇರೋ ನೀನೊಂದು ಒಗ್ಗರಣೆ ಹಾಕು. ನಿಮಿತ್ತ ಮಾತ್ರಂ ಭವ. ನಾನೆಲ್ಲ ಮಾಡ್ತಿರೋದು, ಭಗವಂತ ಮಾಡ್ತಾ ಇದ್ದಾನೆ. ಯಾರಿಗೋ ಒಂದ್ ಫೋನ್ ಮಾಡ್ಬೇಕು, ಏನೋ ಒಂದ್ ಫಾರ್ವರ್ಡ್ ಮಾಡ್ಬೇಕು, ನಾನಲ್ಲ. ದೀಸ್ ಆರ್ ಅವರ್ ಡೈಲಿ ಆಕ್ಟಿವಿಟೀಸ್. ಎದ್ದ ತಕ್ಷಣ ಮೊಬೈಲ್ ನೋಡೋದು, ಏನಾಗ್ತಿದೆ ಅಂತ ನೋಡೋದು, ಎಂತದೋ ಒಂದ್ ಫಾರ್ವರ್ಡ್ ಮಾಡ್ಬೋದು, ಏನೇ ಕೆಲಸ ಮಾಡು. ಆದ್ರೆ ಹಿಂದ್ಗಡೆ ನಾವು ಆ ಭಗವಂತಾನೇ ನನ್ನ ಮೂಲಕ ಎಲ್ಲಾ ಮಾಡ್ತಿದ್ದಾನೆ ಅಂತ ಬಂದಾಗ ಅನ್ನೆಸೆಸರಿ ಕೆಲಸಗಳು ನಮ್ ಕೈಯಿಂದ ಮಾಡ್ಸೋದೇ ಇಲ್ಲ ಭಗವಂತ. ಓನ್ಲಿ ಇಂಪಾರ್ಟೆಂಟ್ ವರ್ಕ್ ಹಿ ವಿಲ್ ಮೇಕ್ ಅಸ್ ಟು. ಅನ್ನೆಸೆಸರಿ ವರ್ಕ್ ಮಾಡೋಂಗೇ ಇಲ್ಲ. ಆಗ್ಲಿ, ಇಲ್ಲಿ ಈ ತರ ಭಗವಂತನ ಕಾರ್ಯ ಮಾಡ್ಕೊಂಡು ಹೋಗ್ತಿರುವಾಗ ಅಥವಾ ನಮ್ ಕಾರ್ಯನೇ ಮಾಡ್ಕೊಂಡು ಹೋಗ್ತಿರುವಾಗ ಮೈನಾಕ ಪರ್ವತ ಒಂದ್ ಬಂದ್ಬಿಡತ್ತೆ. ಏನಪ್ಪಾ, ಏನೋ ಕೆಲಸ ಮಾಡಕ್ ಹೋಗ್ತಾ ಇದೀವಿ, ಸಮಥಿಂಗ್ ವಿಲ್ ಕಮ್ ವಿತ್ ವಿಲ್ ನನ್ನನ್ನ ಆ ಕೆಲ್ಸದಿಂದ ಒಂದು ಡಿಸ್ಟ್ರಾಕ್ಟ್ ಮಾಡಕ್ಕೆ ಏನೋ ಒಂದ್ ಬಂದ್ಬಿಡತ್ತೆ, ಮೈನಾಕ ಪರ್ವತದ ತರ. ಆವಾಗ ಏನ್ ಮಾಡ್ಬೇಕು ನಾವು? ರಿಮೆಂಬರ್ ದ ಗೋಲ್. ನಾನ್ ಹೊರಟಿರೋದು ಯಾತಕ್ಕೆ? ಇದನ್ನೆಲ್ಲೋ ಪಕ್ಕದಲ್ಲಿ ಸಿನಿಕ್ ರೂಟ್. See, there are two ways of doing something. Go the straight path or go the scenic route. ಅಲ್ಲಿ ಇಲ್ಲಿ ಹೋಗಿ. ನಮ್ಮ ಸನಾತನ ಧರ್ಮದಲ್ಲಿ ಒಂದ್ ಹೇಳ್ತಾರೆ, ದೇವ್ರ ಗುಡಿಗೆ ಹೋಗುವಾಗ, ಪಿಲಿಗ್ರಿಮೇಜ್ ಇದಕ್ ಹೋಗುವಾಗ, ಅಥವಾ ಯಾವ್ದೋ ಒಂದು ಶ್ರಾದ್ದ ಕೆಲಸ ಮಾಡಕ್ ಗಯಾ ಅಂತೆಲ್ಲ ಕಡೆ ಹೋಗ್ತೀವಿ, ಅಲ್ಲಿಗೆಲ್ಲ ಹೋಗುವಾಗ ಅದೊಂದೇ ಕೆಲಸ ಮಾಡ್ಕೊಂಡು ಅದೊಂದೇ ವಾಪಸ್ ಬಂದ್ಬಿಡ್ಬೇಕು ಮನೆಗೆ, ಬೇರೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರೆ.
ಅದ್ರೊಳಗೆ ಎಷ್ಟು ಒಂದು ತರ ಅದು ಇಟ್ ಇಸ್ ಸೋ ಇಂಪಾರ್ಟೆಂಟ್ ದಟ್ ಮೆಸೇಜ್. ಅಲ್ಲಿ ಇಲ್ಲಿ ಹೋದ್ರೆ ನಮ್ಗೆ ಆ ಕಾರ್ಯದ ಮೇಲೆ ಒಂದು ಭಕ್ತಿ ಹೋಗ್ಬಿಡುತ್ತೆ, ಶ್ರದ್ಧೆ ಹೋಗ್ಬಿಡುತ್ತೆ, ಒಂದು ಗೋಲ್ ಅಂತ ಇರತ್ತಲ್ಲ ಅದು ಹೋಗ್ಬಿಡುತ್ತೆ, ಏನೋ ಒಂದು ಡಿಸ್ಟ್ರಾಕ್ಷನ್, ಆ ಮನಸ್ಸು ಏಕಾಗ್ರತೆಯಿಂದ ಒಂದ್ ಮಾಡೋ ಕೆಲ್ಸಕ್ಕೆ ಒಂದು ಕುತ್ತು ಬರುತ್ತೆ. ಆದ್ದರಿಂದ ಈ ಮೈನಾಕ ಪರ್ವತದ ತರ ನಮ್ಗೆ ಯಾವ್ದಾದ್ರು ಒಂದು ಪ್ಲೆಸೆಂಟ್ ಡಿಸ್ಟ್ರಾಕ್ಷನ್ ಬಂದ್ರೂ ಬೇಡ, ನಾನು ನನ್ನ ಕೆಲಸ ಏನೋ ಅದನ್ನ ನಾನು ಮಾಡ್ಕೊಂಡು ಹೋಗ್ಬೇಕು, ಲೆಟ್ ಮೀ ಬಿ ಫಿಕ್ಸ್ಡ್ ಆನ್ ದ ಗೋಲ್ ಅಂದ್ಬಿಟ್ಟು ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ವಿವೇಕಾನಂದ. ನಿನ್ನ ಏನು ಕಾರ್ಯ ಇದೆಯೋ ಅದನ್ನ ಪ್ರಾಪ್ತಿಯಾಗೋ ತನಕ ನೀನು ರೆಸ್ಟ್ ಮಾಡಬೇಡ ಅಂತ ಹೇಳ್ತಾರೆ. ಆ ತರ ನಾವು ನಮ್ಮ ಕಾರ್ಯ ಮುಗಿಸೋ ತನಕ ಡಿಸ್ಟ್ರಾಕ್ಟ್ ಆಗ್ಬಾರ್ದು ಅಷ್ಟೇ. ಮೆಸೇಜ್ ಇಸ್ ಡು ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ದ ಮೈನಾಕ ಪರ್ವತಾಸ್ ಆಫ್ ಲೈಫ್. ಅಂದ್ರೆ ದ ಕಂಫರ್ಟ್ಸ್ and the little distractions of life, don't get distracted. ನಾ ಸತ್ಸಂಗ ಕೇಳಿಸ್ಕೊಂತಾರೇ ಆಗ್ಲಿ, ಏನೋ ಒಂದ್ ಅಕಸ್ಮಾತ್ ನಮ್ ಫೋನ್ ಅಲ್ಲಿ ಟಿಂಗ್ ಅಂತ ಏನಾದ್ರು ಬಂದ್ರೆ ತಕ್ಷಣ ನೋಡ್ಬೇಕು ಅನ್ಸುತ್ತೆ, ಅದು ಮೈನಾಕ್ ಪರ್ವತ. ಬೇಡ, ಯಾಕೆ ಮಾಡ್ಬೇಕು? ಏನೋ ಕೇಳಿಸ್ಕೊತಾ ಇದ್ರೆ ಶ್ರವಣ, ಕರೆಕ್ಟ್ ಆಗಿ ಶ್ರವಣ ಮಾಡ್ಕೊಂಡು ಹೋಗ್ತಾ ಇರೋಣ, ಅದೊಂದು ಮೆಸೇಜ್. ಸುರಸ ಯಾರಪ್ಪ? ದೊಡ್ಡ ಬಾಯಿ ತೆಕ್ಕೊಂಡು ಹನುಮಂತನ್ ತಿನ್ನಕ್ ಬಂದೋಳು ಸುರಸೆ. ಆ ಸುರಸ ಈ ಸುಂದರಕಾಂಡದಲ್ಲಿ ಹೇಳ್ತಾರೆ, ಯಾರು ನಮ್ಮ ತುಳಸಿದಾಸರು ಏನ್ ಹೇಳ್ತಾರೆ, ದೇವತೆಗಳೇ ಕಳ್ಸಿದ್ದಂತೆ ಆ ಸುರಸೇನ. ವಾಲ್ಮೀಕಿ ರಾಮಾಯಣದಲ್ಲೂ ಹೇಳಿದ್ರು, ದೇವತೆಗಳೇನೆ ದೇ ಆರ್ ವರಿಡ್, ಅಯ್ಯೋ ನಮ್ ರಾಮನ್ ಕೆಲಸ ಮಾಡಕ್ ಹೋಗ್ತಾ ಇದ್ದಾನೆ ಈ ಹನುಮಂತ ಅಂತೆ, ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಅವನ್ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ದೇ ಸೆಂಡ್ ದಿಸ್ ಸುರಸ, ಅವನು ಟೆಸ್ಟ್ ಮಾಡಕ್ಕೆ ಹೆಂಗೆ ಅವನು ಪಾರ್ ಮಾಡ್ತಾನೆ ಇದನ್ನ ಅಂತ. ಆವಾಗ ಇವನು ಎಷ್ಟು ಚಾತುರ್ಯದಿಂದ ಅವಳ ಬಾಯಿ ತೆಗೆದ್ರೇನು, ನಾನು ಅವಳಿಗಿಂತ ದೊಡ್ಡದಾಗ್ತೀನಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರೆ, ಹನುಮಂತ ಛಲ ಬಿಡದೆ ನಿನ್ಗಿಂತ ನಾನೇ ಗ್ರೇಟು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರೆ ಅದಕ್ಕೆ ಕೊನೆ ಇಲ್ಲ ಮೊದ್ಲಿಲ್ಲ, ಪ್ರಾಬ್ಲಮ್ ಬಂದ್ಬಿಡ್ತಿತ್ತು. ಆವಾಗ ಅವನ್ ಏನ್ ಮಾಡ್ದ ಹನುಮಂತ, ಅವನಿಗೆ ಪ್ರೆಸ್ಟೀಜ್ ಇಶ್ಯೂ ಇಲ್ವೇ ಇಲ್ಲ, ಚಿಕ್ಕವನಾಗ್ಬಿಟ್ಟ. ಆಯ್ತಪ್ಪ ಆಯ್ತು, ನೀನ್ ಮಾಡಿದ್ದೆ ಸರಿ ಅಂತ ಅಂದ್ಬಿಟ್ಟು ಕೆಲವು ಸತಿ ನಾವು ನಮ್ ಲೈಫಲ್ಲಿ ಮುಂದ್ ಹೋಗ್ತಾ ಇರ್ಬೇಕು. ಲೂಸ್ ದ ಬ್ಯಾಟಲ್ ಟು ವಿನ್ ದ ವಾರ್ ಅಂತ ಹೇಳ್ತಾರೆ ಅಲ್ವಾ. ಯಾವ್ದಕ್ ನಾವು ಹಠ ಹಿಡಿದು ಕೂತ್ಕೋಬೇಕು, ನಮ್ದೇ ನಾವು ಪ್ರತಿಷ್ಠೆ ಸಾಧಿಸ್ಕೋಬೇಕು, ಯಾವ್ದನ್ನ ಹಂಗೆ ನಾವು ಆಯ್ತು ಚಲೋ ಟೀಕೆ ನೀನ್ ಹೇಳಿದ್ದೆ ಸರಿ ಓಕೆನಾ ಮುಂದೋಗಣ್ವಾ ಅಂತ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಸ್ಟೂಪಿಂಗ್ ಟು ಕಾನ್ಕರ್ ಅಂತ ಇವೆಲ್ಲ ಬರುತ್ತೆ. ಅದಕ್ಕೆ ವಿವೇಕ ಇರ್ಬೇಕು, ಯಾವ್ದನ್ನ ಹಠ ಹಿಡಿದು ನಮ್ ಪಟ್ ಸಾಧಿಸ್ಬೇಕು, ಯಾವ್ದನ್ನ ನಾವು ಆಯ್ತು ಮುಂದೆ ಹೋಗ್ತಾ ಇರ್ಬೇಕು. ಇದು ಸುರಸೆಯ ಎಕ್ಸಾಂಪಲ್. ಸುರಸ ಬಂದಾಗ ಅವಾಗ ಹಿಂಗ್ ಮಾಡ್ಕೊಂಡು ಒಂದು ಚಿಕ್ಕದಾಗ್ಬಿಟ್ಟು ತಪ್ಪಿಸ್ಕೊಂಡು ಹೊಟ್ಟೋದ್ನಲ್ಲ, ಅವಾಗ ಇಂದ್ರಾದಿ ದೇವತೆಗಳಿಗೆಲ್ಲ ಮಹಾಹರ್ಷವಾಗೋಯ್ತಂತೆ. ಹಬ್ಬ ಏನ್ ಬುದ್ಧಿವಂತ ನಮ್ ಹನುಮಂತ ಅಂದ್ಬಿಟ್ಟು ಬಹಳ ಸಂತೋಷ. ಆಮೇಲೆ ಅವನ್ಗೆಲ್ಲ ಪುಷ್ಪವೃಷ್ಟಿ ಮಾಡಿದ್ರಂತೆ. ಈ ತರ ಮುಂದೆ ಹೋಗ್ತಾ ಇದ್ವ. ಏನು ಮತ್ತು ಸಿಂಹಿಕಾ, ಈ ಸಿಂಹಿಕಾಳ ಎಕ್ಸಾಂಪಲ್ ಇಂದ ಏನ್ ತಗೋಬೇಕು ಅಂದ್ರೆ, ನಮ್ಮ ಮನಸ್ಸೇ ನಮ್ಗೆ ಇದು ನೆರಳನ್ನ ಹಿಡ್ಕೊಂಡು ಎಳಿತಾಳೆ ಅಂತ ಹೇಳ್ತೀವಲ್ಲ, ನಮ್ ಹಿಂದೆನೆ ನಮ್ ನೆರಳ ತರ ಏನಪ್ಪ ಬರ್ತಾ ಇದೆ ಅಂದ್ರೆ ನನ್ನ ಅಹಂಕಾರ, ನಂದು ಮನಸ್ಸು ಡ್ರ್ಯಾಗ್, ಅದು ನನ್ ಹಿಂದೆ ಬರ್ತಾನೆ ಇರತ್ತದು. ಅದು ಆ ಅಹಂಕಾರ ಅನ್ನೋದು ಅದು ಇಲ್ಯೂಷರಿ, ಅದು ಇಲ್ವೇ ಇಲ್ಲ, ಬಟ್ ಶಾಡೋ, ಇಟ್ಸ್ ಅ ಶಾಡೋ. ಅದಕ್ಕೆ ಅಸ್ತಿತ್ವನೇ ಇಲ್ಲ ಅಹಂಕಾರ ಅನ್ನೋದಕ್ಕೆ. ಎಲ್ಲಿದೆ ಅಹಂಕಾರ? ನನ್ನ ಎಲ್ಲಿದೆ ತೋರ್ಸಪ್ಪನೇ ನಮಗ್ ತೋರ್ಸಕ್ ಗೊತ್ತಾಗಲ್ಲ. ಎಲ್ಲಿದೆ ಅಹಂಕಾರ? ನನ್ನ ಮಾತಲ್ಲಿ, ನನ್ನ ವರ್ತನೆನಲ್ಲಿ, ನನ್ನ ಇದ್ರೊಳಗೆಲ್ಲ ಅಭಿವ್ಯಕ್ತಿನಲ್ಲೆಲ್ಲ ಅಹಂಕಾರ ತೋರಿಸ್ಕೊಳತ್ತೆ ಹೊರತು, ಅದು ಇದೆ, ಅದ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ ಹೊರತು ಅದಕ್ಕೊಂದು ಅಸ್ತಿತ್ವ ಅಂತ ಒಂದಿಲ್ಲ. ಇಟ್ಸ್ ಲೈಕ್ ಅ ಶಾಡೋ. ಅದು ಸಿಂಹಿಕಾ ಅನ್ನೋದು ಏನಪ್ಪಾ ಅಂದ್ರೆ ವೀಕ್ನೆಸ್. ಅಹಂಕಾರ ಅನ್ನೋದು ನಮ್ಮನ್ನ ವೀಕ್ ಮಾಡ್ಬಿಡತ್ತೆ. ಯಾವ್ದಕ್ ನಾವು ಅಹಂಕಾರ ಪಟ್ಕೋತೀವಿ? ಎಲ್ಲಾ ಸುಮಾರು ಇರುತ್ತೆ ನಮ್ಗೆ ಅಹಂಕಾರ ಪಟ್ಕೊಳ್ಳುವಂತ. ಯೌವನಂ, ಧನ ಸಂಪತ್ತಿ, ಪ್ರಭುತ್ವಂ, ಅವಿವೇಕತ, ಇದೆಲ್ಲ ಅಹಂಕಾರ ಇಂದ ಇದೆಲ್ಲ ಬರತ್ತಂತೆ. ಯೌವನ, ಧನ ಸಂಪತ್ತಿ, ಪ್ರಭುತ್ವ ಇದೆಲ್ಲ ಇದ್ರೆ ಅವಿವೇಕನೂ ಬಂದ್ಬಿಡತ್ತೆ. ವಿವೇಕ, ಅದ್ರ ಬಗ್ಗೆ ನಾವು ಅಹಂಕಾರ ಪಟ್ಕೊಂಡ್ರೆ ಅವಿವೇಕನೂ ಬಂದ್ಬಿಡತ್ತಂತೆ. ಆವಾಗ ಈ ಅಹಂಕಾರ ಬಂದಾಗ, ಈ ಅಹಂಕಾರ ನನಗೆ ಅಹಂಕಾರ ಇದೆ ಅಂತ ನನಗೆ ಗೋಚರವಾದಾಗ ಹನುಮಂತನ ಗೊತ್ತಾಯ್ತು, ಓಹೋ ಎಳಿತಾ ಇದೆ ನಾನು, ಏನೋ ಸಮ್ ವೀಕ್ನೆಸ್ ಇಸ್ ಪುಲ್ಲಿಂಗ್ ಮೀ ಡೌನ್ ಅಂತ. ಅವಾಗ ಏನ್ ಮಾಡ್ಬೇಕು? ಇಮ್ಮಿಡಿಯೇಟ್ಲಿ ಕಿಲ್ ಇಟ್ ಅಷ್ಟೇ. ಅದನ್ನ
ಏನೋ ತಮಾಷೆಗೆ ಹಿಂಗೆ ಮುಟ್ಟೋದು ಅಥವಾ ಅದ್ರ ಜೊತೆ ಏನೋ ಒಂದು ಕಾಂಪ್ರಮೈಸ್, ನೋ ಕಾಂಪ್ರಮೈಸ್ ವಿತ್ ಅಹಂಕಾರ. ತಕ್ಷಣ ಅಲ್ಲಲ್ಲೇ ಅದನ್ನ ಮುಗಿಸ್ತಾ ಇರ್ಬೇಕು. ಈ ಮೂರಿದೆಯಲ್ಲ, ಮೈನಾಕ ಮತ್ತೆ ಈ ಸುರಸ ಮತ್ತೆ ಸಿಂಹಿಕ, ಈ ಭಾಷ್ಯಕಾರರು ಹೇಳ್ತಾರೆ ದೇಹ ಮನಸ್ಸು ಬುದ್ಧಿಗಳ ಲೆವೆಲ್ ಅಲ್ಲಿ ಬರೋಂತ ಆಬ್ಸ್ಟಕಲ್ಸ್. ನಮ್ ಏನ್ ಕೆಲಸ ಮಾಡ್ಬೇಕಾದ್ರೂ ದೇಹ ದಣಿವಾಗಿರುತ್ತೆ, ಅವಾಗ ಮೈನಾಕ ಪರ್ವತದ ಮೇಲೆ ಹೋಗಿ ಕೂತ್ಕೋಣ ಅನ್ಸುತ್ತೆ. ನೋ, ಓವರ್ಕಮ್ ದಟ್ ಆಬ್ಸ್ಟಕಲ್. ಈ ಸುರಸ ಬರ್ತಾಳೆ, ಏನು ನಮ್ ಇಂದ್ರಿಯಗಳನ್ನೆಲ್ಲ ಕಬಳಿಸಕ್ಕೆ, ಇಂದ್ರಿಯ ಗಿವ್ ದ ಸೆನ್ಸಸ್ಗೆ ಕೆಲಸ ಕೊಡ್ತಾಳೆ ಡಿಸ್ಟ್ರಾಕ್ಷನ್ ಮಾಡಕ್ಕೆ, ಅದನ್ನ ಓವರ್ಕಮ್ ಮಾಡ್ಬೇಕು. ಈ ಸಿಂಹಿಕ ಬರ್ತಾಳೆ, ನನ್ನ ಮನಸ್ಸಲ್ಲಿ ಏನೋ ಒಂದು ಅಹಂಕಾರ ಅದು ಇದು ಎದ್ದಾಗ ಅದನ್ನ ಮಾಡ್ಕೊಂಡು ಆಬ್ಸ್ಟಿಕಲ್ ಅಟ್ ದ ಮೈಂಡ್ ಲೆವೆಲ್, 3 ಲೆವೆಲ್ಸ್ ಅಲ್ಲೂ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು ಅಂತ ಈ ಹನುಮಂತನ ಕಥೆಯಿಂದ, ಈ ಪ್ರಸಂಗಗಳಿಂದ ನಮಗೆ ಗೊತ್ತಾಗತ್ತೆ. ಮುಂದೆ ಏನ್ ಮಾಡ್ತಾನಪ್ಪ ಹನುಮಂತ ಅಂದ್ರೆ, ಇನ್ನೊಂದು ರಾಮ ಕಾಜ ಕರಿಬೇಕು ಆತುರ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಬಹಳ ಸ್ವಾರಸ್ಯವಾದ ಒಂದು ಎಪಿಸೋಡ್ ಇದೆ ಹನುಮಂತನ ಜೀವಂತಕ್ಕೆ. ರಾಮನ ಕೆಲಸ ಮಾಡಕ್ಕೆ ಅವ್ನಿಗೆ ಎಷ್ಟು ಆತರ ಇತ್ತು ಅಂದ್ರೆ ನೋಡಿ, ಇದು ಯಾರು ಗೊತ್ತಾ, ಇದು ರಾಮ ಆಕಳಿಸ್ತಾ ಇದ್ದಾನೆ. ರಾಮ ಆಕಳಿಸ್ತಾ ಇರೋದೊಂದು ಚಿತ್ರ, ಇದರದೊಂದು ಸ್ವಾರಸ್ಯವಾದ ಒಂದು ಕತೆ. ಇದು ರಾಮನ ಪಟ್ಟಾಭಿಷೇಕ ಆದ್ಮೇಲೆ ಆಗಿರುವಂತ ಒಂದು ಎಪಿಸೋಡ್. ಏನಪ್ಪಾ ಅಂದ್ರೆ, ಹನುಮಂತ ಎಲ್ಲ ಮಾಡಿದಾನ ಪಾಪ, ಇದುವರೆಗೂ ಬೇಕಾದಷ್ಟು ಕೆಲಸಗಳು ಮಾಡಿ ಥ್ರೂಔಟ್ ದ ವಾರ್ ಎಲ್ಲವನ್ನು, ಎಲ್ಲ ಕ್ಷಣಕ್ಕೂ ಈ ವಾಸ್ ಇನ್ವಾಲ್ವ್ ಇನ್ ದ ವಾರ್. ಆಮೇಲೆ ಪುಷ್ಪಕ್ ವಿಮಾನದಲ್ಲಿ ಎಲ್ರು ಈ ಕಡೆ ಬಂದಿದ್ದಾಯ್ತು, ಪಟ್ಟಾಭಿಷೇಕ ಆಯ್ತು. ಅವನ್ನ ಎಲ್ಲಾ ಪಿಕ್ಚರ್ ಅಲ್ಲಿ ನೋಡ್ತೀವಿ, ರಾಮ ಲಕ್ಷ್ಮಣ ಸೀತಾ ಜೊತೆ ಇವನು ಯಾವಾಗ್ಲೂ ಹಿಂಗ್ ಕೂತಿರ್ತಾನೆ. ಆಮೇಲೆ ಯಥಾ ಪ್ರಕಾರ ಎಲ್ಲಾ ರಾಜ್ಯಭಾರ, ಅಯೋಧ್ಯೆಯಲ್ಲಿ ಎಲ್ಲಾ ರಾಜ್ಯಭಾರ ಅದ್ರ ಪ್ರಕಾರ ಯಥಾ ಪ್ರಕಾರ ಆಗ್ತಾ ಇತ್ತಂತೆ. ಸೀತೆ ಎಲ್ಲರೂ ಫ್ರೀ ಆಗ್ಬಿಟ್ರಲ್ಲ ಇವಾಗ, ಸೀತೆ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲ ದೇ ಆರ್ ಸೋ ಹ್ಯಾಪಿ, ರಾಮ ಇಸ್ ಬ್ಯಾಕ್, ವಿ ಆರ್ ಬ್ಯಾಕ್ ಎಟ್ ಹೋಮ್ ಅಂದ್ಬಿಟ್ಟು ಅವ್ರೆಲ್ಲ ರಾಮನ್ ಕೆಲ್ಸ, ರಾಜನ ಕೆಲ್ಸ ಎಲ್ಲ ಅವ್ರವ್ರು ವಹಿಸ್ಕೊಂಡ್ಬಿಟ್ರಂತೆ. ನಾನ್ ಇದು ಮಾಡ್ತೀನಿ, ರಾಮನ್ ನಾನ್ ಇದ್ ನೋಡ್ಕೋತೀನಿ, ನಾನು ಅದ್ ನೋಡ್ಕೋತೀನಿ ಅಂತ. ಹನುಮಂತನ್ಗೆ ಸದ್ಯ ನೀನ್ ಸ್ವಲ್ಪ ರೆಸ್ಟ್ ತಗೊಳಪ್ಪ, ನೀನ್ ಬೇಕಾದಷ್ಟು ಕೆಲಸ ಮಾಡಿದೀಯಾ, ಇವಾಗ ನೌ ಇಟ್ ಇಸ್ ಟೈಮ್ ಫಾರ್ ಯು ಟು ರಿಲ್ಯಾಕ್ಸ್, ನೀನೇನು ಮಾಡ್ಬೇಡ, ನಾವೆಲ್ಲ ನೋಡ್ಕೋತೀವಿ, ನೀನ್ ತುಂಬಾ ಮಾಡಿದೀಯ ಅಂದ್ರೆ ಪ್ರೀತಿಯಿಂದ ಮಾಡಿರೋದವ್ರು. ಹಂಗ್ ಹೇಳ್ಬಿಟ್ಟಾಗ ಹನುಮಂತನ್ಗೆ ಬಹಳ ತೊಂದರೆ ಆಗೋಯ್ತಂತೆ. ಇದೇನಪ್ಪ ಇದು, ಹಿಂಗ್ ನನ್ಗೆ ರಾಮನ್ ಕೆಲ್ಸ ಮಾಡಕ್ಕೆ ನಾನು ಹುಟ್ಟಿರೋದು, ನನಗೆ ಹಿಂಗ್ ಒಳ್ಳೆ ರಿಟೈರ್ ಆಗ್ಬಿಡು ಅಂತ ಹೇಳ್ತಿದಾರಲ್ಲ, ನಾನು ಏನ್ ಮಾಡ್ಲಿ ಅನ್ಬಿಟ್ಟು ರಾಮನನ್ನೇ ಹೋಗಿ ಕಾಲಿಗೆ ಬಿದ್ದು ಕೇಳ್ಕೊಂಡಂತೆ, ಅಪ್ಪ ನನ್ಗೆ ಏನಾದ್ರೂ ಒಂದ್ ಕೆಲ್ಸ ಕೊಡು, ನನ್ಗೆ ಸುಮ್ನೆ ಹಿಂಗ್ ರಿಟೈರ್ ಆಗಿರಕ್ ಸಾಧ್ಯವಿಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್. ರಾಮ ನಕ್ಕೊಂಡಂತೆ, ನೀನ್ ಸೀತಾ ಮಾತೆನೆ ಹೋಗಿ ಕೇಳು, ಅವಳೇನೆ ಶಿ ಇಸ್ ಇನ್ ಚಾರ್ಜ್ ಆಫ್ ಆಲ್ ದ ಆಕ್ಟಿವಿಟೀಸ್, ನಾನು ಅವಳು ಕೊಟ್ಬಿಟ್ಟಿದ್ದೀನಿ ಆಯ್ತಾ, ನಾನು ಅವಳನ್ನೇ ಹೋಗಿ ಕೇಳು ಅನ್ನಂತೆ. ಆ ಸೀತಾ ಮಾತೆನ ಹೋಗಿ ಕೇಳಿದ್ನಂತೆ, ಅಮ್ಮ ನನ್ಗೆ ಏನಾದ್ರು ದಯವಿಟ್ಟು ಕೆಲ್ಸ ಕೊಡು, ನನ್ಗೇನು ನೀ ಕೊಟ್ಟೇ ಇಲ್ಲ ಅಂತ. ಸೀತೆಗೆ ಪಾಪ ಪ್ರೀತಿ ಅವಳಿಗೆ ಹನುಮಂತನ್ ಕಂಡ್ರೆ, ಏನ್ ಕೊಡೋದು, ಎಲ್ಲಾ ಕೆಲ್ಸಗಳನ್ನು ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಲ್ಲಪ್ಪ, ನಾನು ಏನ್ ಮಾಡ್ಲಿ, ಆಯ್ತು ಇವಾಗ ನೀನೇ ಹೇಳಿ ಏನ್ ಮಾಡ್ತೀಯ ಹೇಳು, ನೋಡು ಇಂಥ ಕೆಲ್ಸ ಆಗಿದೆ, ಶಿ ಗೇವ್ ಎ ಲಿಸ್ಟ್ ಆಫ್ ಆಲ್ ದ ಜಾಬ್ಸ್, ಇದೆಲ್ಲ ಬೇರೆಯವ್ರು ಕೊಟ್ಟೆ, ಇನ್ನೇನ್ ಮಿಕ್ಕಿದೆ ಹೇಳು ಅಂತ. ಅದಕ್ಕೆ ಹನುಮಂತ ಹೇಳ್ತಾನೆ, ನೋಡು ರಾಮನಿಗೆ ಆಕಳಿಕೆ ಬಂದಾಗ ಒಂದು ಚಿಟ್ಕೆ ಹೊಡೆಯೋ ಕೆಲಸ ನನಗ್ ಕೊಡು. ಚಿಟ್ಕೆ ಹೊಡಿತಾರಲ್ಲ, ಮುಂಚೆಲ್ಲ ತುಂಬಾ ನಡೀತಿತ್ತು, ಆಕಳಿಕೆ ಮಾಡಿದಾಗ ಚಿಟ್ಕೆ ಹೊಡಿಯೋದು. ರಾಮ ಆಕಳಿಸಿದಾಗ ನಾನು ಚಿಟ್ಕೆ ಹೊಡಿತೀನಿ, ಯು ಗಿವ್ ಮಿ ದಟ್ ಜಾಬ್ ಅಂತ. ಸೀತಾ, ಅಯ್ಯೋ ಸರಿ ಅಷ್ಟೇ ತಾನ, ಚಿಕ್ಕ ಕೆಲ್ಸ, ಬೇರೆ ಯಾರಿಗೂ ಅದನ್ನ ಮಾಡಕ್ ಇಂಟ್ರೆಸ್ಟು ಇರಲ್ಲ, ಆಯ್ತು ನೀ ಮಾಡ್ಕೊ ಹೋಗು ಅನ್ಬಿಟ್ಲಂತೆ. ಚಿಟ್ಕೆ ಹೊಡೆಯೋ ಕೆಲ್ಸ ಅವಳಿಗೆ, ಶಿ ಡಿಂಟ್ ನೋ ವಾಟ್ ಶಿ ವಾಸ್ ಗೆಟಿಂಗ್ ಇನ್ ಟು ಪಾಪ ಆಕ್ಚುಲಿ. ಯಾಕೆ ಅಂದ್ರೆ ರಾಮನಿಗೆ ಚಿಟ್ಕೆ ಹೊಡಿಬೇಕು ಅಂದ್ರೆ ಏನರ್ಥ, ರಾಮನ್ ಪಕ್ಕನೆ ಯಾವಾಗ್ಲೂ ಇರ್ಬೇಕಾ, ಆಕಳಿಕೆ ಯಾವಾಗ ಬರುತ್ತೋ ಏನ್ ಹೇಳಕ್ ಆಗತ್ತಾ, ಅದನ್ನ ಮಿಸ್ ಮಾಡಕ್ ಆಗತ್ತಾ ಆಪರ್ಚುನಿಟಿ ಅಲ್ವಾ. ಅದಕ್ಕೆ ರಾಮನ್ಗೆ ಹತ್ರ ಇರೋದು ಒಂದು ಕೆಲ್ಸ ತಗೊಂಡ್ಬಿಟ್ಟ. ಆಮೇಲೆ ರಾಮನ್ ಪಕ್ಕನೆ ಇರೋದು, ಅವ್ನು ರಾಮ ಆಕಳಿಸ್ದಾಗೆಲ್ಲ ಚಿಟ್ಕೆ ಹೊಡಿಯೋದು. ರಾಮ ಕಾಜ ಕರಿಬೇಕೋ ಆತುರ, ಹೋಗ್ಲಿ. ಆಮೇಲೆ ಎವ್ರಿ ಒನ್ ಕೈಂಡ್ ಆಫ್ ಗಾಟ್ ಫೆಡ್ ಅಪ್, ಏನಪ್ಪಾ ಇವನು ಪಾಪ ರಾಮ ಬಾಯಿ ತೆಗಿಯಕ್ಕಿಲ್ಲ, ಚಿಟ್ಕೆ ಹೊಡಿತಾನಲ್ಲಪ್ಪ ಇವನು ಅಂತ. ಹೋಗ್ಲಿಂದ ರಾತ್ರಿ ಅವನ ಅಂತಃಪುರದ ಹೊರಗಡೆ ಬಾಗಿಲಲ್ಲಿ ನಿಂತ್ಕೊಂಡ್ಬಿಡೋದಂತೆ. ಯಾವಾಗ್ಲಾದ್ರೂ ಮಧ್ಯರಾತ್ರಿ ಆಕಳಿಕೆ ಬಂದಾಗ ರಾಮನ್ ಏನ್ ಮಾಡ್ಬೇಕು, ರಾತ್ರಿ ನಿದ್ರೆ ಮಾಡೋವಂತೂ ಬಂದೇ ಬರತ್ತ ಆಕಳಿಕೆ, ಅವಾಗ ನಾ ಚಿಟ್ಕೆ ಹೊಡಿಬೇಕಲ್ಲ. ಸೊ ಈ ಸ್ಟ್ಯಾಂಡಿಂಗ್ ದೇ ಔಟ್ಸೈಡ್ ದ ಅಂತಃಪುರ, ಅವನ್ಗಂತ ಒಳಗಡೆಯಿಂದ ಶಬ್ದ ಕೇಳಿಸಿದ್ರೆ ಇವ್ನ್ ಚಿಟ್ಕೆ ಹೊಡಿಯೋದು. ಇವನ್ ಚಿಟ್ಕೆ ಹೊಡೆದಾಗ ಅವನು ಜಾಸ್ತಿ ಆಕಳಿಕೆ ಬರುತ್ತೆ. ಇದು
ಚಿಟ್ಕೆ ಹೊಡಿತಾನೆ ಇರ್ತಾನಂತೆ, ರಾಮ ಆಕಳಿಸ್ತಾನೆ ಇರ್ತಾನಂತೆ, ಚಿಟ್ಕೆ ಹೊಡಿತಾನೆ ಇರ್ತಾನಂತೆ, ರಾಮ ಆಕಳಿಸ್ತಾನೆ ಇರ್ತಾನಂತೆ. ಈ ಸೀತಾಮಾತೆಗೆ ತಲೆ ಚಿಟ್ ಹಿಡ್ದೋಯ್ತಂತೆ. ಅಬ್ಬಾ ದೇವ್ರೆ. ಆವಾಗ ರಾಮಂಗ್ ಹೇಳಿದಂತೆ, ಏನು ಇದು ರಾಮ, ನೀನೇನ್ ಯಾಕೆ, ವೈ ಆರ್ ಯು ಯಾರ್ನಿಂಗ್ ಸೋ ಮಚ್? ನಾನೇನ್ ಮಾಡ್ಲಿ? ಹನುಮಂತ ನಿಂತ್ಕೊಂಡ್ ಪಾಪ ಅವನು ಕೆಲ್ಸ ಕೊಡ್ತಾ ಇದೀನಿ, ಅವ್ನು ಚಿಟ್ಕೆ ಹೊಡಿಬೇಕಂತೆ ಅಂತ. ಇವನು ಈ ಭಗವಂತನ, ಅವನ್ ಭಕ್ತನ ಒಂದು ಇದು ನೋಡಿ ಸೀತಾಮಾತೆ ಕೈ ಮುಗಿದ್ಬಿಟ್ಲಂತೆ. ನಾನು ಅಂಡರ್ ಎಸ್ಟಿಮೇಟ್ ಮಾಡಿದೆ ನಿಮ್ಮಿಬ್ಬರು ಬಾಂಧವ್ಯನ, ವೆರಿ ಸಾರಿ. ಆಮೇಲೆ ಹೋಗಿ ಹನುಮಂತಂಗ್ ಹೇಳಿದಂತೆ, ಅಪ್ಪ ನೀನ್ ಏನ್ ಬೇಕೋ, ಯು ಗಾಟ್ ಫುಲ್ ಫ್ರೀಡಮ್, ನೀ ರಾಮನ್ಗೆ ಯಾವ ತರ ಬೇಕಾದ್ರೂ ನೀನು ಸೇವೆ ಮಾಡು, ನಾವ್ ಯಾರು ನಿನಗೆ ಇನ್ಮೇನ ನಿರ್ಬಂಧನೆಗಳು ಹಾಕೋದ ಇಲ್ಲ ಅಂತ ಹೇಳಲ್ಲಂತೆ. ಇದು ರಾಮನ ಕಾರ್ಯ ಮಾಡೋದಕ್ಕೆ ಅಷ್ಟು ಆತುರ ನೋಡಿ. ಅವ್ನಿಗೆ ಚಿಟ್ಕೆ ಆದ್ರೂ ಹೊಡಿತೀನಿ, ಬಟ್ ನಾನ್ ರಾಮನ್ ಕಾರ್ಯ ಮಾಡ್ಬೇಕು ಅಂತ ನಮ್ದು ಹನುಮಂತಂದು. ಅದೇ ನನ್ ಸ್ವಕಾರ್ಯ. ನಿನ್ಗೇನ್ ಬೇರೆ ಕೆಲ್ಸ ಇಲ್ವಂದ್ರೆ ಇಲ್ಲ, ಅವನ್ಗೇನ್ ಕೆಲ್ಸ ಮಾಡ್ಬೇಕು ಅದೇ ನನ್ ಕೆಲ್ಸ ಅಂತ ಹನುಮಂತ ಈ ರೀತಿಯ ಒಂದು ರಾಮ ಭಕ್ತಿ. ಆಧ್ಯಾತ್ಮಿಕ ಸ್ತರದಲ್ಲಿ ನೋಡ್ಬೇಕಂದ್ರೆ ಹನುಮಂತ ಮತ್ತು ರಾಮ ಅಂದ್ರೆ ಚೈತನ್ಯ, ಹನುಮಂತ ಯಾರು? ಪ್ರಾಣ ಅಲ್ವಾ? ಏನಾಗ್ತಿದೆ, ನಾವು ಉಸಿರಾಡ್ತಾ ಇದೀವಲ್ಲ, ನಮ್ಮಲ್ಲಿ ಹೋಗ್ತಿರೋ ಉಸಿರು ಒಂದು ಕ್ಷಣನೂ ಬಿಡುವಿಲ್ಲದೆ ಉಸಿರು ನಮ್ಮೊಳಗಳು ಹೋಗತ್ತೆ ಬರುತ್ತೆ ಹೋಗತ್ತೆ. ಒಳಗಡೆ ಹೋದ್ಮೇಲೆ ಉಸಿರು ಏನ್ ಮಾಡತ್ತೆ? ಪ್ರಾಣ ಎಲ್ಲಾ ಕೆಲ್ಸಗಳು ಮಾಡತ್ತೆ, 5 ವಿಧವಾದ ಕೆಲ್ಸಗಳು ಮಾಡತ್ತೆ. ಉದಾನ ಸಮಾನ ಪ್ರಾಣ, ಉದಾನ ಸಮಾನ ವ್ಯಾನ ಅಪಾನ, ಎಷ್ಟು ಕೆಲ್ಸಗಳು ಮಾಡತ್ತೆ ಅಂದ್ರೆ ವಿ ಹ್ಯಾವ್ ಗಾನ್ ಇನ್ ಟು ದೀಸ್ ಡೀಟೇಲ್ಸ್ ಮೆನಿ ಟೈಮ್ಸ್. ಆದ್ರೆ ಉದಾನ ಪ್ರಾಣ ಅಂದ್ರೆ ನಮ್ಮ ಮನಸ್ಸು ಬುದ್ಧಿಗಳೆಲ್ಲ ಕೆಲಸ ಮಾಡೋದೇ ಉದಾನ ಪ್ರಾಣದಿಂದ. ಆಮೇಲೆ ಅಪಾನ ಪ್ರಾಣ ಅಂದ್ರೆ ನಮ್ದು ಎಕ್ಸ್ಕ್ರೀಟ್ರಿ ಇದೆಲ್ಲ ಕೆಲ್ಸಗಳು ಮಾಡೋದೇ, ಅದು ಎಲ್ಲ ಮಲಗಳನ್ನ ಹೊರಗಡೆ ಹಾಕುವಂತ ಕೆಲಸ ಅಪಾನ ಪ್ರಾಣ ಮಾಡತ್ತೆ. ಆಮೇಲೆ ಪಚನ ಕ್ರಿಯೆ ಮಾಡೋದು ಸಮಾನ ವ್ಯಾನ ಇದು ಸರ್ಕ್ಯುಲೇಷನ್ ಫುಲ್ಲು ರಕ್ತ ಸಂಚಾಲನೆ ನೋಡ್ಕೊಳತ್ತಂತೆ, ಇನ್ನೊಂದು ಪಚನ ಕ್ರಿಯೆ ನೋಡ್ಕೊಳತ್ತಂತೆ, ಇನ್ನೊಂದು ಎಲ್ಲಾ ತರದ್ದು ಮಾಡೋದು ನಮ್ದು ಪ್ರಾಣ ಮಾಡೋದು. ಹನುಮಂತಾನೇ ನಮ್ಮೊಳಗಡೆ ಹೋಗಿ, ನನ್ನೊಳಗಡೆ ಅಂದ್ರೆ ಯಾರೊಳಗಡೆ ಹೋಗ್ತಿರೋದು? ಅವನು ನನ್ನೊಳಗಡೆ ಇರೋರು ಯಾರು? ರಾಮ ಅಲ್ವಾ? ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ ಭಗವಂತ ಹೇಳ್ತಾನೆ. ನಾನು ವೈಶ್ವಾನರನಾಗಿ ನಿನ್ನೊಳಗಡೆ ಸೇರ್ಕೊಂಡಿದ್ದೀನಪ್ಪ. ನಿನ್ನ ದೇಹ ಅಂತ ನೀನ್ ಅನ್ಕೊಂಡಿದೀಯೋ ಅರ್ಜುನ, ಅದ್ ನಿನ್ ದೇಹ ಅಲ್ಲ, ಅದು ನಾನು ನಿನ್ನೊಳಗಡೆ ಸೇರ್ಕೊಂಡು ನಿನ್ ಮೂಲಕ ಕೆಲಸ ಮಾಡಿಸ್ತಾ ಇದೀವಿ. ಅದಕ್ ಹೆಲ್ಪ್ ಮಾಡ್ತಿರೋನ್ ಯಾವನು? ಹನುಮಂತ, ಪ್ರಾಣ. ಪ್ರಾಣ ಇಲ್ದೆ ಹೋದ್ರೆ ಚೈತನ್ಯ ಎಲ್ಲಿ? ಚೈತನ್ಯ ಎಲ್ಲೋ ಒಂದ್ ಕಡೆ ಮೂಲೆಗೆ ಹೋಗುತ್ತೆ. ಇಟ್ಸ್ ಡೆಡ್ ಬಾಡಿನಲ್ಲಿ ಚೈತನ್ಯ ಕೆನಾಟ್ ಆಪರೇಟ್. ಒಂದು ಕಲ್ಲಿನಲ್ಲಿ ಚೈತನ್ಯ ಕಾಣಿಸ್ಕೊಳಕ್ಕೆ ಅದಕ್ಕೆ ಪ್ರಾಣ ಬೇಕು ಅಲ್ವಾ? ಸೊ ದೇಹ, ನನ್ನ ದೇಹ ನನಗೆ ಹೆಲ್ಪ್ ಮಾಡ್ತಿರೋನು, ಕೆಲಸ ಮಾಡಿಸ್ತಿರೋನು ನಾನು, ಆ ಕೆಲ್ಸದಲ್ಲಿ ನನ್ನ ಸಹಭಾಗಿಯಾಗಿರೋನು ಹನುಮಂತ. ಆದ್ದರಿಂದ ನಾವು ಪ್ರತಿ ಉಸುರಿನಲ್ಲೂ ಕೂಡ ಆ ಹನುಮಂತನ್ನ ಜ್ಞಾಪಿಸ್ಕೋಬೇಕು. ನನ್ನೊಳಗಡೆ ಯಾಕೆ ಬರ್ತಾನೆ ಪ್ರಾಣನಾಗಿ, ಯಾಕೆ ನನ್ನಲ್ಲಿ ಹರಿತಿದ್ದಾನೆ ಹನುಮಂತ? ರಾಮ ಕಾರ್ಯ ಮಾಡಕ್ಕೆ. ನನ್ಗೆ ಯಾವ ಕಾರ್ಯನೂ ಇಲ್ಲ, ಆದ್ರಿಂದ ನಾನು ಏನೇನ್ ಕೆಲಸ ಮಾಡ್ತೀನಿ, ನಾನು ಅಂತ ಏನ್ ಅನ್ಕೊಂಡಿದೀನೋ ಅದು ಭಗವಂತ ಮಾಡಿಸ್ತಾ ಇರೋ ಕೆಲ್ಸ. ಭಗವಂತ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಂದ, ಈ ದೇಹ ಮನಸ್ಸು ಬುದ್ಧಿಗಳನ್ನ ನಿಮಿತ್ತ ಮಾಡ್ಕೊಂಡು ತನ್ನ ಕಾರ್ಯಗಳನ್ನ ಮಾಡಿಸ್ಕೊಂಡು ಹನುಮಂತನ ಮೂಲಕ ನಡೆಸ್ತಿರೋ ಕೆಲ್ಸಗಳು. ಅದಕ್ಕೆ ಆ ಪ್ರಾಣ ಒಂದು ಕ್ಷಣ, ಒಂದಿನ ರಜೆ ತಗೊಂಡ್ಬಿಡ್ಲಿ ನೋಡೋಣ, ಪ್ರಾಣ ಸಾಧ್ಯವಾ? 5 ನಿಮಿಷ ತಗೊಳ್ಳಿ ನೋಡೋಣ, ಸಾಧ್ಯವಾ? ನೀರಿಲ್ದೆ, ಊಟ ಆಹಾರ ಇಲ್ಲದೆ 40 ದಿನ ಇರ್ಬೋದಂತೆ, ನೀರಿಲ್ದೆ 7 ದಿನ ಇರ್ಬೋದಂತೆ. ಉಸಿರಾಟ ಇಲ್ಲದೆ 5 ನಿಮಿಷನೂ ಇರಕ್ ಸಾಧ್ಯವಿಲ್ಲ. ಆದ್ದರಿಂದ ಇದು ಹನುಮಂತನ ಮಹಿಮೆ. ಹನುಮಂತ ಮತ್ತು ರಾಮ, ಉಸಿರು ಮತ್ತು ಚೈತನ್ಯ, ಇದರ ಒಂದು ಸಂಗಮ ನನ್ನಲ್ಲಿರೋದು. ಇದು ರಾಮಕಾಜ ಕರಿಬೇಕು. ಇವರಿಬ್ರು ಒಳಗಡೆ ನಮ್ದು ಏನಲ್ಲಿ, ನನ್ನ ಅಹಂಕಾರ ಏನ್ ಮಾಡಕ್ ಸಾಧ್ಯ? ಮಾಡಬಾರ್ದು, ಮಾಡಕ್ ಆಗೋದೂ ಇಲ್ಲ, ಬಟ್ ಅನ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್, ಓಕೆ. ಪ್ರಭು ಚರಿತ್ರ ಸುನಿಬೇಕೋ ರಸಿಯ. ಮುಂದುವರಿಸ್ತಾ ಹನುಮಾನ್ ಚಾಲೀಸನ ಪ್ರಭುವಿನ ಚರಿತ್ರೆಯನ್ನ ಕೇಳಕ್ಕೆ ತುಂಬಾ ಇಷ್ಟ ಅಂತ. ನಮಗೂ ಇಷ್ಟ ಪ್ರಭು ಚರಿತ್ರೆ ಕೇಳಕ್ಕೇನೆ ನಾವೆಲ್ಲರೂ ಸೇರ್ಕೊಂಡಿರೋದಿಲ್ಲಿ.
ರಸ ಬರುತ್ತಂತೆ. ಈ ಏನ್ ಕೆಲಸ ಮಾಡಕ್ಕೂನು ಎರಡ್ ತರ ಮಾಡ್ಬೋದು. ಒಂದು ನೀರಸವಾಗಿ ಮಾಡ್ಬೋದು, ಒಂದು ರಸ ಭರಿತವಾಗಿ ಮಾಡ್ಬೋದು. ಆ ರಸ ಬರೋದು ಯಾವಾಗ ಅಂದ್ರೆ ನಮ್ಗೆ ಅದ್ರಲ್ಲಿ ತುಂಬಾ ಖುಷಿ ಯಾವಾಗ ಬರುತ್ತೋ ಅವಾಗ ರಸ. ಆ ವಾಸನೆ ಅಂತಲೂ ಹೇಳ್ಬೋದು, ಬಟ್ ಇದು ದೇವರ ವಾಸನೆ, ಇದು ಭಗವಂತನ ವಾಸನೆ ಇದ್ದಾಗ ಅದಕ್ಕೆ ರಸ. ಪ್ರಭು ಚರಿತ್ರ ಸುನಿಬೇಕೋ ರಸ್ಯ. ಅವನು ಕೇಳಿಸ್ಕೊಳಕ್, ಶ್ರವಣ ಮಾಡಕ್ ಬಲೆ ಖುಷಿ. ಇವಾಗ ರಾಮನ ಅವತಾರ ಮುಗಿಯೋ ಕಾಲ ಬಂತು. ಆವಾಗ ಅವನು ಸರಿ ಆಯ್ತು, ಅಯೋಧ್ಯ ಬಿಟ್ಟು ನಾನು ಸಾಕೇತ್ ಲೋಕಕ್ಕೆ ಹೋಗ್ತಾನೆ. ಅಯೋಧ್ಯವಾಸಿಗಳು ಎಲ್ರು ನಾನ್ ನಿಮ್ ಜೊತೆ ಬರ್ತೀವಿ, ರಾಮನ್ ಬಿಟ್ಟಕ್ಕಾಗಲ್ಲ ಅಂತ ಸಾಕೇತ್ ಲೋಕಕ್ಕೆ ಹೊರಡಕ್ಕೆ ಸಿದ್ಧರಾಗ್ತಾರೆ. ಹನುಮಂತನ ರಾಮ ನೀನ್ ಬರ್ಬೇಡ, ನೀನ್ ಇಲ್ಲೇ ಇರು ಅಂತ ಹೇಳ್ತಾನೆ. ಅರೆ ಯಾಕೆ, ನಾನ್ ನಿನ್ ಜೊತೆನೆ ಇರ್ತೀನಿ. ನೀನ್ ಭೂಮಿ ಮೇಲಿದ್ರೆ ನನ್ನ ಗುಣಗಾನ ಮಾಡ್ಕೊಂಡು ಹಾಯಾಗಿ ಓಡಾಡ್ಕೊಂಡಿರ್ಬೋದು, ನನ್ನ ಗುಣಗಾನ ಮಾಡೋದನ್ನ ಕೇಳಿಸ್ಕೊಂತಾ ಇರ್ಬೋದು. ದಟ್ ಈಸ್ ಯುವರ್ ಜಾಬ್, ಯು ಹ್ಯಾವ್ ಟು ಬಿ ಆನ್ ಅರ್ತ್. ಚಿರಂಜೀವಿ ಹನುಮಂತ ಅಲ್ವಾ, ಚಿರಂಜೀವಿ ಅವನು. ಯಾತಕ್ಕೆ ಅವನು ಚಿರಂಜೀವತ್ವ ಕೊಟ್ಟರು ಅಂದ್ರೆ ಇದಕ್ಕೇನೆ, ಪ್ರಭು ಚರಿತ್ರೆಯನ್ನ ಕೇಳಿಸ್ಕೊಂಡು ಸಂತೋಷ ಪಡಕ್ಕೆ, ಅದನ್ನ ಸಾರಕ್ಕೆ. ಅದೇ ಅವನ್ಗೆ ದಟ್ ಈಸ್ ಇಸ್ ಸಾಧನ. ನೋವು ಆರಾಮವೆಲ್ಲ ಹೋಗಿದ್ದಾಯ್ತು, ಸಾಕೇತ್ ಲೋಕ ಹೋಗಿದ್ದಾಯ್ತಲ್ಲ. ಚಿರಂಜೀವಿಯಾಗಿ ಹನುಮಂತ ಮಾಡ್ತಿರೋದು ಎಲ್ಲೆಲ್ಲಿ ರಾಮಕಥೆ ಆಗ್ತಿರುತ್ತೋ ಅಲ್ಲಿ ಹನುಮಂತ ಬಂದೇ ಬರ್ತಾನೆ ಅಂತ ಒಂದು ಪ್ರತೀತಿ ಇದೆ. ಭಲೇ ಖುಷಿ ಅವನ್ಗೆ. ಆಹಾ, ನನ್ನ ಪ್ರಭುವಿನ ಚರಿತ್ರೆಯನ್ನ ಕೇಳ್ಬೇಕು. ಈ ಚರಿತ್ರೆ ಅನ್ನೋದು ಒಂದು ಒಳ್ಳೆ ಪ್ರಭುವಿನ ಚರಿತ್ರೆ ಇಸ್ ಇಂಪಾರ್ಟೆಂಟ್. ಚರಿತ್ರೆ ಮತ್ತೆ ಲೀಲೆ, ಕೃಷ್ಣನ ಲೀಲೆಗಳು, ರಾಮನ ಚರಿತ್ರೆ, ಅದೊಂದು ಸ್ವಲ್ಪ ಡಿಫ್ರೆನ್ಸ್. ಲೀಲೆಗಳು ಅಂದ್ರೆ ಅದ್ಭುತವಾದ ಒಂದು ಏನೋ ಲೀಲಾಶಕ್ತಿ. ನಮ್ಮ ಕೃಷ್ಣಂದು ಲೀಲೆಗಳು ನಮಗ್ ಗೊತ್ತು. ದೊಡ್ಡ ಚಿಕ್ಕೋನಾಗಿದ್ದಾನೆ, ಬೇಕಾದಷ್ಟು ಲೀಲೆಗಳು ಮಾಡಿದ. ಪೂತನನ್ ಸಾಯಿಸ್ದ, ಬಾಯಲ್ಲಿ ಯಶೋದೆಗೆ ಇದನ್ನ ಬ್ರಹ್ಮಾಂಡ ತೋರಿಸ್ದ, ಅದೆಲ್ಲ ಲೀಲೆಗಳು. ಅದೇ ಚರಿತ್ರೆ ಅಂದ್ರೆ, ಚರಿತ್ರೆಯಿಂದ ವಿ ಕ್ಯಾನ್ ಲರ್ನ್. ನಾವು ಜೀವನದಲ್ಲಿ ರಾಮೋ ಧರ್ಮ ವಿಗ್ರಹವಾನ್ ಧರ್ಮ, ರಾಮ ಹೇಗೆ ನಡ್ಕೊಂಡ ತನ್ನ ಜೀವನದಲ್ಲಿ ಅದನ್ನ ಒಂದು ಎಕ್ಸಾಂಪಲ್ ಆಗಿರೋದಕ್ಕೆ ಅದಕ್ಕೆ ಚರಿತ್ರೆ, ಪ್ರಭುವಿನ ಚರಿತ್ರೆನ ಅದಕ್ಕೆ ನಾವು ಕೇಳಿಸ್ಕೋಬೇಕು. ಓಹೋ, ಇಂತಹ ಸಂದರ್ಭದಲ್ಲಿ ರಾಮ ಈ ರೀತಿ ಮಾಡ್ದ, ದಟ್ ಇಸ್ ಅ ರೋಲ್ ಮಾಡೆಲ್, ಅದು ಚರಿತ್ರ. ಸೊ ಪ್ರಭು ಚರಿತ್ರ ಸುನಿಬೇಕೋ ರಸಿಯ. ಕೇಳಿಸ್ಕೊಳಕ್ಕೆ ಖುಷಿ. ಅವನು ನಾನು ಹೇಳ್ತೀನಿ ಅಂತ ಅವನ್ಗೆ ಜಾಸ್ತಿ ಇಲ್ಲ, ಕೇಳಿಸ್ಕೊಳಕ್ಕೆ ಖುಷಿ. ಇದು ಶ್ರವಣದ ಇಂಪಾರ್ಟೆನ್ಸ್. ಶ್ರವಣ ಮನನ ನಿಧಿಧ್ಯಾಸನ ಅಂತ 3 ಸಾಧನೆ ನಮ್ದು ವೇದಾಂತದಲ್ಲಿ ಹೇಳ್ತಾರೆ. ಅದ್ರೊಳಗೆ ಶ್ರವಣ ಅತ್ಯಂತ ಮುಖ್ಯ. ಕೇಳಿಸ್ಕೋಬೇಕು ಫಸ್ಟ್. ಫುಲ್ಲು ರಾಮ ಬಾಣದ ತರ ನಮ್ ಇಡೀ ನಖಶಿಖಾಗ್ರ ನಾವು ಕಾನ್ಸಂಟ್ರೇಟ್ ಮಾಡಿ ಏನಾದ್ರೂ ವೇದಾಂತದ ಮಾತುಗಳ ಗುರುಗಳ ಮುಖದಿಂದ ಬರುವ ಕೇಳಿಸ್ಕೊಂಡ್ರೆ ಅಲ್ಲೇ ಮುಕ್ತಿ ಅಂತ ಹೇಳ್ತಾರೆ ಗುರುಗಳು. ಶ್ರವಣ ಮಾತ್ರೇನ ಮುಕ್ತಿ ಅಂತ. ಆದ್ರಿಂದ ವಿ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಜಸ್ಟ್ ಲಿಸ್ನಿಂಗ್. ಆ ಜಸ್ಟ್ ಲಿಸ್ನಿಂಗ್ ಇದೆಯಲ್ಲ, ಅದು ನಮ್ಗೆ ಸ್ವಲ್ಪ ಕಷ್ಟ. ಜನಗಳಿಗೆ ಯಾರಾದ್ರೂ ಏನಾದ್ರು ಹೇಳಕ್ಕಿಲ್ಲ, ತಕ್ಷಣ ನಮ್ದೊಂದು ಆ್ಯಡ್ ಮಾಡಕ್ ಹೊರಟ್ಬಿಡ್ತೀವಿ ಅಲ್ವಾ. ನನ್ನ ವಿಷಯ ನಾನು ಹೇಳ್ಬಿಡ್ಬೇಕು, ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ಬಿಡ್ಬೇಕು. ನೋ, ಸುಮ್ಮನೆ ಕೇಳಿಸ್ಕೋಬೇಕು. ಬೇಕಾದ್ರೆ ಏನಾದ್ರು ರೆಲೆವೆಂಟ್ ಆಗಿದ್ರೆ ಹೇಳ್ಬೇಕು. ಆಮೇಲೆ ರಸಿಕ, ಆ ರಸಿಕತನ ಇದೆಯಲ್ಲ, ಕೇಳಿಸ್ಕೊಳ್ಳೋರ್ಗೆ ಯಾರು ಹೇಳ್ತಿರ್ತಾರೋ ಅವ್ರಿಗೆ ಮಜಾ ಬರೋದು ಯಾವಾಗ ಅಂದ್ರೆ ರಸಿಕರು ಕೇಳಿಸ್ಕೊಳ್ಳುವಾಗ ಅಲ್ವಾ. ಕಾಳಿದಾಸ ಒಂದ್ ಪ್ರಾರ್ಥನೆ ಮಾಡಿದಾನಂತೆ, ನನ್ನ ನಾಟಕನ ದಯವಿಟ್ಟು ರಸಿಕರ ಮುಂದೆ ನನ್ಗೆ ಮಾಡೋಂಗೆ ಬಿಡಬೇಡಪ್ಪ ಸ್ವಾಮಿ ಅಂತ ಕೇಳ್ತಾನಂತೆ ಕಾಳಿದಾಸ. ದ ವರ್ಸ್ಟ್ ಕರ್ಸ್ ಫಾರ್ ಅನ್ ಆರ್ಟಿಸ್ಟ್. ರಸಿಕರು ಇಲ್ಲಿರೋರು ಕೂತ್ಕೊಂಡು, ಆಡಿಯನ್ಸ್ ಅಲ್ಲಿ ಕೂತ್ಕೊಂಡು ಏನೋ ಒಂದು ಅಲ್ಲಿ ಇಲ್ಲಿ ಮೊಬೈಲ್ ನೋಡ್ಕೊಂಡು ಅಥವಾ ಅಲ್ಲಿ ಇಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ರೆ ಇಷ್ಟ ಆಗೋದಿಲ್ಲ. ಸೊ ಅದನ್ನ ರಸಿಕತನ, ರಸಿಕರಿಗೆ ಅಷ್ಟು ಇಂಪಾರ್ಟೆನ್ಸ್. ಯಾವುದೇ ಸಭೆಯಲ್ಲಿ ರಸಿಕರು ಇರ್ಬೇಕು. ಆವಾಗ ಅದ್ರದ್ದು ಆ ಲೆವೆಲ್ ಆಫ್ ದಟ್ ದಟ್ ಈವೆಂಟ್ ವಿಲ್ ಗೋ ಅಪ್. ಸೊ ಪ್ರಭು ಚರಿತ್ರ ಸುನಿಬೇಕೋ ರಸಿಯ. ರಾಮ ಲಖನ ಸೀತಾಮನ ಬಸಿಯ. ರಾಮ, ಲಕ್ಷ್ಮಣ, ಸೀತೆ ಇವರ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದಾನಂತೆ ಹನುಮಂತ. ಅವ್ರನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ.
ಏನಪ್ಪ ಈ ರಾಮ ಲಕ್ಷ್ಮಣ ಸೀತೆಯನ್ನು ಇಟ್ಕೊಂಡಿದ್ದಾನೆ ಅಂದ್ರೆ ಏನು ಆಧ್ಯಾತ್ಮಿಕವಾದ ಅರ್ಥ ಅಂದ್ರೆ ಹೇಳ್ತಾರೆ, ರಾಮ ಅಂದ್ರೆ ಜ್ಞಾನ, ಸೀತೆ ಅಂದರೆ ಭಕ್ತಿ, ಲಕ್ಷ್ಮಣ ಅಂದ್ರೆ ವೈರಾಗ್ಯ. ಇದೆಲ್ಲವನ್ನು ತುಂಬಿಕೊಂಡಿದ್ದಾನೆ ನಮ್ಮ ಹನುಮಂತ. ಹನುಮಂತನ ಮನಸ್ಸಿನಲ್ಲಿ, ಹೃದಯದಲ್ಲಿ, ಜಗತ್ತಿನಲ್ಲಿ ಬೇರೆ ಯಾವ ಜಗತ್ತೇ ಇಲ್ಲ, ಇದೇ ಜಗತ್ತು. ರಾಮ ಲಕ್ಷ್ಮಣ ಸೀತೆನೇ ಒಂದು ಜಗತ್ತು. ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ತುಂಬಿರುವಂತ ಒಂದು ಒಂದು ಪರ್ಸನಾಲಿಟಿ. ದಟ್ ಈಸ್ ಇದು ಒಂದು ಅಸ್ತಿತ್ವನೇ ಜ್ಞಾನ ಭಕ್ತಿ ವೈರಾಗ್ಯ. ಹನುಮಂತ ಅಂದ್ರೆ ಯಾರಪ್ಪ ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಹೃದಯದಲ್ಲೇ ತುಂಬಿಸ್ಕೊಂಡ್ಬಿಡ್ತಾನೆ. ಅದು ಲಿಟ್ಮಸ್ ಟೆಸ್ಟ್ ಆಫ್ ಅ ಜ್ಞಾನಿ. ಏನಪ್ಪಾ ಲಿಟ್ಮಸ್ ಟೆಸ್ಟ್ ಆಫ್ ಅ ಜ್ಞಾನಿ? ಜ್ಞಾನಿ ಇವನು, ಜ್ಞಾನಿ ಅನ್ನೋ ಇವನು ಅಂದ್ರೆ ಹೇಗೆ ತಿಳಿಯತ್ತೆ ಅಂದ್ರೆ, ಒಂದು ಮೃಗತೃಷ್ಣ, ಒಂದು ಇದು ಡೆಸರ್ಟ್ ಅಲ್ಲಿ ಹೋಗ್ತಾ ಇದೀವಿ, ಮರುಭೂಮಿ ಹೋಗ್ತಿದೀವಿ, ಅಲ್ಲಿ ನೀರ್ ಕಂಡಂಗ್ ಕಾಣತ್ತೆ, ಅದನ್ನ ನಾನು ಕುಡಿಯಕ್ ಹೋಗ್ತೀನಾ? ಫರ್ಗೆಟ್ ಅಬೌಟ್ ಜ್ಞಾನಿ. ನಾನು ಮರುಭೂಮಿನಲ್ಲಿ ನೀರ್ ಕಂಡಂಗ್ ಕಂಡ್ರೆ ವಿಲ್ ಐ ಗೋ ಟು ಡ್ರಿಂಕ್ ದಟ್ ವಾಟರ್? ಐ ವಿಲ್ ನಾಟ್ ಡ್ರಿಂಕ್. ಅದೇ ರೀತಿ ಈ ಜಗತ್ತನ್ನ ಮರುಭೂಮಿಯಲ್ಲಿ ಕಂಡ ನೀರಿನಂತೆ ಒಬ್ಬ ಜ್ಞಾನಿ ಅದಕ್ಕೆ ಕೈ ಚಾಚಲ್ವಂತೆ, ಅವನು ಜ್ಞಾನಿ ಅಂತ. ಆತನ ನಮ್ಮ ಹನುಮಂತ. ಆ ಜಗತ್ನಲ್ಲಿ ಏನೇನೇನಾದ್ರೂ ಇದ್ಕೊಳ್ಳಿ, ಏನೇನಾದ್ರೂ ಅವನಿಗೆ ಏನಂತಾರೆ ಅದಕ್ಕೆ, ಸೆನ್ಸ್ ಎಂಜಾಯ್ಮೆಂಟ್ಸ್ ಏನೇನ್ ಕಂಡ್ರು ಅದಕ್ಕೆ ಅವ್ನಿಗೆ ಹೋಗೋದಿಲ್ಲ. ಯಾಕೆಂದ್ರೆ ಅವ್ನು ಜ್ಞಾನಿ. ಮರುಭೂಮಿ ಕಾಣಿಸ್ತಿರೋ ನೀರು ಅಂತನ ಮಾಡ್ತಾ ಇದ್ದಾರೆ ನಮ್ಮ ತುಳಸಿದಾಸ್. ನೆಕ್ಸ್ಟ್ ಚೌಪಾಯಿ 9 and 10 ಏನ್ ಬರುತ್ತಪ್ಪ? 9, 10. ಸೂಕ್ಷ್ಮ ರೂಪ ಧರಿಸಿ ಯಹಿ ದಿಖಾವ, ವಿಕಟ ರೂಪ ಧರಿ ಲಂಕ ಜಲಾವ, ಭೀಮ ರೂಪ ಧರಿ ಅಸುರ ಸಮಾರೆ, ರಾಮಚಂದ್ರ ಕೆ ಕಾಜ ಸವಾರೆ. ಏನೇನ್ ಮಾಡ್ದ? ಸೂಕ್ಷ್ಮ ರೂಪದಲ್ಲಿ ತಗೊಂಡು ಸಿಯಹಿ ದಿಖಾವ, ಸೀತಾ ಮಾತೆ ಹತ್ರ ಹೋದಾಗ ಸೂಕ್ಷ್ಮವಾದ ರೂಪ ತಗೊಂಡು ಹೋದ್ನಂತೆ. ವಿಕಟವಾದ ರೂಪ, ಈ ಲಂಕೆಯನ್ನ ಸುಡುವಾಗ ವಿಕಟವಾದ ರೂಪ, ದೊಡ್ಡ. ಹಿ ಹ್ಯಾಸ್ ಟು ಬಿ. ಯಾವ್ಯಾವ ಕೆಲಸ ಮಾಡುವಾಗ ಯಾವ್ಯಾವ ತರ ನಾವು ರೂಪ ತೆಗಿಬೇಕು. ಭೀಮ ರೂಪಧರಿ ಅಸುರ ಸಂಹಾರ. ಅಲ್ಲಿ ಲಂಕೆನಲ್ಲಿ ಬೇಕಾದ ಜನ ಅಸುರರನ್ನೆಲ್ಲ ನಮಗ್ ಗೊತ್ತು, ಅಶೋಕವನದಲ್ಲಿ ಮತ್ತೆ ಆಮೇಲೆ ಇವನಿಂದ ಬ್ಯಾಟಲ್ ಬೇಕಾದಷ್ಟು ಅಸುರರನ್ನ ಸಂಹಾರ ಮಾಡಿದಾಗ ಅವ್ರ ಭೀಮ ರೂಪ. ರಾಮಚಂದ್ರಕ್ಕೆ ಕಾಜ ಸವಾರಿ. ಎಲ್ಲ ಈ ರಾಮನ ಕಾರ್ಯ ಮಾಡುವಾಗ ಇಂಥ ವಿಧಿವಿಧವಾಗಿ ಅವನು ಅದನ್ನ ಮಾಡ್ಕೊಂಡು ಹೋಗ್ತಾನೆ. ಇವಾಗ ಅತಿ ಭೌತಿಕವಾದ ಒಂದು ಕಥೆನಲ್ಲಿ ಸೂಕ್ಷ್ಮ ರೂಪ ಧರಿಸಿ ಆ ಲಂಕೆನ ಎಂಟರ್ ಮಾಡೋವಾಗ್ಲೇ ಒಂದು ಮಸಕ, ಒಂದು ಸೊಳ್ಳೆ ಅಷ್ಟು ಇದ್ರೊಳಗೆ ಹೋದ್ನಂತವ್ನು. ಸೊಳ್ಳೆ ತರ ಒಂದು ವೇಷ, ಅಷ್ಟು ಪುಟ್ಟ ವೇಷ ತಗೊಂಡು ಸೂಕ್ಷ್ಮ ರೂಪ ತಗೊಂಡು ಹೋದ್ನಂತೆ. ಹುಡ್ಕೊಂಡು ಹೋದ. ಅಶೋಕವನದಲ್ಲಿ ಸೀತೆ ಕಾಣಿಸ್ತಾಳೆ. ಆ ಮೇಲ್ಗಡೆ ಒಂದು ಗಿಡದ ಅವ್ಳು ಕೂತಿರೋ ಮರದ ಕೆಳಗಡೆ, ಅವಳು ಯಾವ ಮರದ ಕೆಳಗಡೆ ಕೂತಿರ್ತಾಳೋ ಆ ಮರದ ಮೇಲೆ ಇವನು ಕೂತ್ಕೊಂಡ ಹನುಮ. ನೋಡ ರಾವಣ ಬಂದ. ರಾವಣ ಆವಾಗ ಬಂದೋದು, ಇವನಿಗೆ ಧಮಕಿ ಕೊಡೋದು, ಹೋಗೋದು ಸೀತೆಗೆ. ಸೀತೆ ಏನ್ ಮಾಡ್ತಾಳೆ? ಆ ರಾವಣನ ಕಡೆ ನೋಡೋದು ಇಲ್ಲ. ಶಿ ವಿಲ್ ಟೇಕ್ ಅ ಬ್ಲೇಡ್ ಆಫ್ ಗ್ರಾಸ್. ಒಂದೆರಡು ನಿಮಿಷ ಪೂರ್ಣಿಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಹರಿ ಓಂ ಪೂರ್ಣಿಮಾ.
Yes, yes, I am back. I'm sorry. Somebody is trying to join the call. ಆವಾಗ ಇವನು ಹನುಮಂತ ಎಲ್ಲ ಕೇಳಿಸ್ಕೊತಾನೆ. ಅಯ್ಯೋ ಪಾಪ ಸೀತೆಗೆ ಇಷ್ಟು ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಏನ್ ಮಾಡ್ತಾನೆ, ನಾನು ರಾಮನ ದೂತ ಬಂದಿದ್ದೀನಿ, ಇಷ್ಟೇ ಇಷ್ಟು ಒಳ್ಳೆ ಮಸ್ಕಿಟೋ ತರ ಇದ್ದಾನೆ, ಅವನು ಸೊಳ್ಳೆ ತರ ಇದ್ದಾನೆ. ಅವನು ಹೋಗ್ಬಿಟ್ಟು ಸೀತೆಗೆ ಹೇಳೋದು, ನಾನು ರಾಮನ ದೂತ, ನಾನು ನಿನಗೆ ರಾಮ ಇದಾನೆ ಅಂತ ಐ ಹ್ಯಾವ್ ಕಮ್ ಟು ಗಿವ್ ಹಿಸ್ ಮೆಸೇಜ್ ಅಂತ. ಅವಳಿಗೆ ಹಾಸ್ಯ ಮಾಡ್ತಾಳೆ, ನೀನ್ ಇಷ್ಟೇ ಇದೆಯಲ್ಲೋ ಮಾರಯ್ಯ, ನೀನೇನ್ ಹೌ ಕ್ಯಾನ್ ಯು ಬಿ ರಾಮದೂತ, ಇಷ್ಟೇ ಇದೆಯಾ ನೀನು ಅಂತ. ಆವಾಗ ಅವನು ದೊಡ್ಡ ರೂಪ ತಗೊಂಡು ಆಮೇಲೆ ಅವಳಿಗೆ ಮುದ್ರಿಕೆ ಕೊಡ್ತಾನಂತೆ. ಆವಾಗ ಅವಳಿಗೆ ಸಮಾಧಾನ ಆಗತ್ತೆ. ಓಹೋ ಹೌದೌದು ಸರಿ, ಇವನು ಮಾಯಾವಿ ಅಲ್ಲ, ಇವನು ರಾವಣನ ಲಂಕೆನಲ್ಲಿ ಎಲ್ಲಾ ಮಾಯಾವಿಗಳೇ, ಹೂ ನೋಸ್ ನೀನ್ ಯಾರು ನೀನು ಅಂತ. ಆಮೇಲೆ ಮುದ್ರಿಕೆ ನೋಡಿದ್ಮೇಲೆ ಅವಳಿಗೆ ಸಮಾಧಾನ ಆಗತ್ತಂತೆ. ಓಕೆ ಅಂತ. ಸೂಕ್ಷ್ಮ ರೂಪಧರಿ ಸಿಯಹಿ ದಿಖಾವ. ಅವನು ಮುಂಚೆನೇನೆ ಅವನು ಹನುಮಂತನ್ ತರ ಹೀಗೆ ಹೊರಟೋಗಿದ್ದಿದ್ರೆ ಅವಳು ಭಯ ಆಗೋದು. ಸೊ ಹಿ ಹ್ಯಾಡ್ ದ ವಿವೇಕ, ಹಂಗ್ ಮಾಡ್ಬಾರ್ದು ಅಂತ ಅಲ್ವಾ. ಇದೆಲ್ಲ ಚಿಕ್ ಚಿಕ್ ಟಿಕ್ ಟಿಕ್ ಥಿಂಗ್ಸ್ ಹಿ ಯೂಸ್ ಟು ಟೇಕ್ ಕೇರ್. ವಿಕಟ ರೂಪಧರಿ ಲಂಕಜರಾವ. ಆ ಲಂಕೆಯನ್ನ ಸುಡಬೇಕಾದ್ರೆ ವಿಕಟವಾದ ಒಂದು ರೂಪನ ತಗೊಂಡು ಲಂಕೆನ ಅವನು ಸುಟ್ಬಿಟ್ನಂತೆ. ಭೀಮ ರೂಪಧರಿ ಅಸುರ ಸಂಹಾರೆ ರಾಮಚಂದ್ರಿಕೆ ಕಾಜ ಸಂಹಾರೆ. ಇದರದೆಲ್ಲ ಬಹಳ ಮಹತ್ವಗಳಿದೆ, ಇದನ್ನೆಲ್ಲ ಸ್ವಲ್ಪ ನೋಡೋಣ. ಈ ಭೀಮ ರೂಪದ ಇದು ಸೂಕ್ಷ್ಮ ರೂಪ, ವಿಕಟ ರೂಪ, ಅವನೇನೋ ಇವನು ಹನುಮಂತ ಮಾಡಕ್ಕಾಯ್ತು, ನನ್ಗೇನ್ ಮಾಡಕ್ಕಾಗತ್ತಾ? ನಾನೇನೋ ಕೆಲಸ ಮಾಡಕ್ ಹೋಗ್ತಾ ಇದ್ರೆ ನಾನು ಏನ್ ಅರ್ಥ ಮಾಡ್ಕೋಬೇಕು? ಈ ವಿಕಟ ರೂಪ, ಈ ರೂಪ, ಆ ರೂಪ ಅಂದ್ರೆ ಸೂಕ್ಷ್ಮ ರೂಪ ನಾನು ಯಾವಾಗ ತಗೋಬೇಕಪ್ಪ? ಯಾರಿಗಾದ್ರೂ ಯಾರೋ ಒಂದು ದುಃಖ ಹೇಳ್ಕೊಳಕ್ ಬರ್ತಾರೆ, ಆವಾಗ ನಾವೇನ್ ಮಾಡ್ಬೇಕಾಗತ್ತೆ? ಸೂಕ್ಷ್ಮ ಆಗ್ಬೇಕಾಗತ್ತೆ. ಅವ್ರ ಜೊತೆ ನಾವು ಸ್ಪಂದಿಸ್ಬೇಕು ಅಂದ್ರೆ ವೆನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಪ್ರಾಬ್ಲಮ್, ನಾವು ಸ್ವಲ್ಪ ಸೂಕ್ಷ್ಮ ಆಗ್ಬೇಕು. ವಿ ಹ್ಯಾವ್ ಟು ಪುಟ್ ಅವರ್ ಸೆಲ್ಸ್ ಇನ್ ದೇರ್ ಶೂಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಪ್ರಾಬ್ಲಮ್. ಆವಾಗ್ಲೇ ನಮ್ಗೆ ಅವ್ರಿಗೆ ಸಪೋರ್ಟ್ ಕೊಡಕ್ಕೆ ಸಾಧ್ಯ. ಸೂಕ್ಷ್ಮ ಆಗ್ಬೇಕು. ವೆನ್ ದ ಟೈಮ್ಸ್ ಕಾಲ್ಸ್ ಫಾರ್ ಇಟ್, ಐ ಹ್ಯಾವ್ ಟು ಬಿಕಮ್ ಸ್ಮಾಲ್. ಇನ್ನೇ ಎಲ್ಡರ್ಸ್, ದೊಡ್ಡವರು, ಹಿರಿಯರ ಮುಂದೆ, ಗುರುಗಳ ಮುಂದೆ, ದೇವ್ರ ಮುಂದೆ ನಾನು ಸೂಕ್ಷ್ಮ ರೂಪನೇ ತಗೋಬೇಕು ಅಲ್ವಾ. ಸೊ ಅದು ಸೂಕ್ಷ್ಮ ರೂಪಧರಿ ಸೀತಾ ಮಾತೆ ಯಾರು? ದೇವಿ, ಅವಳು ಲಕ್ಷ್ಮೀ ದೇವಿ ಅಲ್ವಾ, ಭಗವತಿ. ಅವಳಿಗೆ ನಾನು ಸೂಕ್ಷ್ಮ ರೂಪದಲ್ಲೇ ಹೋಗ್ಬೇಕು, ಅತ್ಯಂತ ನಮ್ರತೆಯಿಂದ ಹೋಗ್ಬೇಕು, ಸಣ್ಣವನಾಗಿ ಹೋಗ್ಬೇಕು. ವಿಕಟ ರೂಪ ಯಾವಾಗ ತಗೋಬೇಕು? ದೊಡ್ಡ ಏನಾದ್ರು ಪ್ರಾಬ್ಲಮ್ಸ್ ನನ್ ಮುಂದೆ ಬಂದಾಗ ವಿಕಟವಾದ ರೂಪನ ತಗೋಬೇಕಾಗತ್ತೆ. ಐ ಹ್ಯಾವ್ ಟು ರೈಸ್ ಟು ದ ಅಕೇಶನ್. ವಿಕಟ ರೂಪ ತಗೋಬೇಕಾಗತ್ತೆ. ಆವಾಗ ಅಯ್ಯೋ ನಾನು ಚಿಕ್ಕವನಪ್ಪ, ನನಗೆ ಈ ಪ್ರಾಬ್ಲಮ್ ಅಂದ್ಬಿಟ್ರೆ ನನ್ಗೆ ಹೆಂಗ್ ಟ್ಯಾಕಲ್ ಮಾಡೋದು ಗೊತ್ತಾಗಲ್ಲ. ನೋ, ಹನುಮಂತನ ಜೀವನದಿಂದ ನಾವ್ ಇದನ್ನ ಕಲ್ತ್ಕೋಬೇಕು. ವಿಕಟವಾದ ಒಂದು ರೂಪ ನಾವು ತಗೋಬೇಕಾಗತ್ತೆ. ಯಾವಾಗ? ವೆನ್ ಸಪೋಸ್ ಯು ಆರ್ ಇನ್ ಆಫೀಸ್ ಸಿಚುಯೇಷನ್ ಅಲ್ಲಿ ನಿನ್ ಬಾಸ್ ನಮ್ಗೆ ಒಂದು ಪ್ರಾಜೆಕ್ಟ್ ಹೆಡ್ ಅಂತ ಕೊಟ್ಬಿಡ್ತಾನೆ, ಬೇರೆ ಯಾರು ಸಿಕ್ಲಿಲ್ಲ, ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪ್ರಾಜೆಕ್ಟ್, ಯು ಆರ್ ಎ ಪ್ರಾಜೆಕ್ಟ್ ಹೆಡ್ ಮಾಡ್ಬಿಡ್ತಾನೆ. ಯಾರಿಗೂ ಬೆಳೆದಿರೋ ಕೆಲಸ ನನಗೆ ಕೊಟ್ಬಿಟ್ಟಿದಾನಲ್ಲಪ್ಪ ಅಂದ್ಬಿಟ್ಟು ಒದ್ದಾಡ್ಬಾರ್ದು. ವಿಕಟ ರೂಪ ತಗೊಂಡು ಸಾಧನೆ ಮಾಡ್ಬೇಕು. ಅದನ್ನ ಬಾಸ್ ನನ್ ಮೇಲೆ ಇಟ್ಟಿರೋ ಒಂದು ಅಭಿಮಾನನ ನಾನು ಐ ಶುಡ್ ರೆಸ್ಪೆಕ್ಟ್ ದಟ್, ಫುಲ್ಫಿಲ್ ಮಾಡ್ಬೇಕು. ಅದು ವಿಕಟ ರೂಪ. ಭೀಮ ರೂಪಧರಿ ಅಸುರ ಸಂಹಾರೇ. ಅಸುರರು ಎಲ್ಲಿದ್ದಾರೆ? ಅಸುರರು ಹೊರಗಡೆ ಎಲ್ಲ ಅಸುರರು ಬಿಡಿ, ನನ್ನೊಳಗಡೆ ಇದೆಯಲ್ಲ ಅಸುರರು, ಅವ್ರನ್ನ ಹೊಡೆದಾಕಕ್ಕೆ, ನನ್ನಲ್ಲಿರೋ ಎಲ್ಲ ನೆಗೆಟಿವ್ ಕ್ವಾಲಿಟೀಸ್ ಹೊಡೆದಾಕಕ್ಕೆ ನಾನೇನ್ ಮಾಡ್ಬೇಕು? ಭೀಮ ರೂಪ ತಗೋಬೇಕು. ದೊಡ್ಡ, ಐ ಶುಡ್ ಬಿಕಮ್ ಹೆವಿ ಅಂಡ್ ಬಿಗ್, ಐ ಶುಡ್ ಬಿಕಮ್ ಕರೇಜಿಯಸ್. ಅದು ಭೀಮ ರೂಪಧರಿ ಅಸುರ ಸಂಹಾರೇ. ಇನ್ನೊಂದು ಈ ಎಪಿಸೋಡ್ ನೋಡಿ, ಅದು ಚಿತ್ರದಲ್ಲಿ ಇದೆಯಲ್ಲ, ಒಂದು ಬ್ಯೂಟಿಫುಲ್ ಸ್ಕಲ್ಪ್ಚರ್. ಏನು? ನಮ್ಮ ಭೀಮ ಆ ಹನುಮಂತನ ಬಾಲನ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ ಕಥೆ ಎಲ್ರಿಗೂ ಗೊತ್ತು. ಇದು ಲಿಟ್ರಲ್ ಆಗಿ ಆ ಭೀಮನ್ಗೆ ನಮ್ಮ ಭೀಮ ರೂಪ ತಗೊಂಡ. ಭೀಮ ಒಬ್ಬ ಬಂದ, ಆದ್ರೆ ಹನುಮಂತ ತಗೊಂಡಿದ್ದು ಭೀಮ ರೂಪ. ಏನಪ್ಪಾ ಅಂದ್ರೆ ಫುಲ್ಲು ಅವನು ಒಳ್ಳೆ ಭಾರ ಆಗ್ಬಿಟ್ಟ. ಅವನ್ ಬಾಲನೂ ಎತ್ತಿದ್ದರು ಅಷ್ಟು ಭಾರ ಆಗಿತ್ತು. ಅವಾಗ ಭೀಮನ್ಗೆ ಅಹಂಕಾರ ಮುರಿಯಿತು.
ಸೊ ನಮ್ಮ ಅಹಂಕಾರ ನಾವು ಮುರಿಬೇಕಾದ್ರೆ ನಾವು ಭೀಮರೂಪ ತಗೋಬೇಕು ಅಂತ ಮಹಾತ್ಮರು ಈ ಕಾಮೆಂಟ್ರಿ ಮಾಡುವಾಗ ಹೇಳ್ತಾರೆ. ಸೊ ಯಾವಾಗಪ್ಪ ವೆನ್ಎವರ್ ಮೈ ಈಗೋ ಇಸ್ ಹರ್ಟ್, ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಹನುಮಂತ ನನಗೊಂದು ಪಾಠ ಕಲಿಸ್ತಾ ಇದ್ದಾನೆ, ಭೀಮ ರೂಪ ತಗೊಂಡು ನನಗೆ ವಧೆ ಕೊಡ್ತಾ ಇದ್ದಾನೆ ಹನುಮಂತ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ರಾಮಚಂದ್ರಕ್ಕೆ ಕಾಜ ಸವಾರೆ, ಎಲ್ಲಾ ಕೆಲ್ಸಗಳು ಮಾಡ್ತಾ ಇದ್ದಾರ, ಎಲ್ಲಾ ಕೆಲ್ಸಗಳು ಸ್ವಾಮಿ ಕಾರ್ಯವೇ ಸ್ವಕಾರ್ಯ, ಚಿಕ್ಕ ಕೆಲ್ಸ ಇಲ್ಲ, ದೊಡ್ಡ ಕೆಲ್ಸ ಇಲ್ಲ. ಆಮೇಲೆ ಅವನು ಎಷ್ಟು ನಮ್ರತೆಯಿಂದ ಮಾಡ್ತಾ ಇದ್ನಂತೆ ಆ ಕೆಲ್ಸಗಳು. ಹೇಳ್ತಾರೆ ಕಾಮೆಂಟೇಟರ್ಸ್ ಒಂದೇ ಶ್ಲೋಕ ದೆಸೆ, ಎಷ್ಟು ನಮ್ರನಾಗಿದ್ನ ಅಂದ್ರೆ ಅವನು ವಾಪಸ್ ಲಂಕೆಯಿಂದ ವಾಪಸ್ ಬಂದ್ಬಿಟ್ಟು ರಾಮನ್ಗೆ ಇದೆಲ್ಲ ಫಸ್ಟ್ ಗ್ರೇಟ್ ಆಗಿ ಹೇಳ್ಕೊಂಡಂತೆ, ನಾನು ಹಿಂಗ್ ಮಾಡಿದೆ, ನಾನು ಹಂಗ್ ಮಾಡಿದೆ, ಲಂಕೆನ್ ಸುಟ್ಟಾಕ್ಬಿಟ್ಟೆ ಅಂತ. ಆಮೇಲೆ ಈ ಬಿಕೇಮ್ ಅಪಾಲಜೆಟಿಕ್, ಅಯ್ಯೋಯ್ಯೋ ಲಂಕೆನ್ ನಾನು ನಿಮ್ ಕೇಳ್ದೆ, ಐ ಡಿಂಟ್ ಟೇಕ್ ಯುವರ್ ಪರ್ಮಿಷನ್, ಲಂಕೆನ್ ಸುಟ್ಟಾಕ್ಬಿಟ್ಟೆ, ಐ ಆಮ್ ಸೋ ಸಾರಿ ಅಂತ ಹಿ ಅಪಾಲಜೈಸ್ ಟು ರಾಮ ಅಂತೆ. ಆತರ ಅವನ್ಗೂ ಅಷ್ಟು ನಮ್ರತೆ, ಅಷ್ಟು ಸೂಕ್ಷ್ಮ, ಆ ರಾಮನ್ ಮುಂದೆ ಸೂಕ್ಷ್ಮ, ಕೆಲಸ ಮಾಡುವಾಗ ವಿಕಟ. ಓಕೆ, ಸೊ ಈ ತರ ನಮ್ದು ಈ ಹನುಮಾನ್ ಚಾಲೀಸದಲ್ಲಿ ಬೇಕಾದಷ್ಟು ಹನುಮಂತನ ಗುಣಗಾನ ನಡೆಯುತ್ತೆ. लाय संजीवन लखन जियाए, श्री रघुवीर हर्षि उर लाए, रघुपत कीन्ही बहुत बड़ाए, तुम मम प्रिय भरत सम भाई. ಲಾಯ ಸಂಜೀವನ ಲಖನ ಜಿಯಾಯ, ಎಲ್ರಿಗೂ ಗೊತ್ತು ಈ ಕತೆ. ಸಂಜೀವಿನಿ ತಗೊಂಡ್ಬಂದು ಲಕ್ಷ್ಮಣನ್ನ ಅವನು ಬದುಕಿಸ್ದ. ಆಮೇಲೆ ಏನ್ ಮಾಡ್ದ, ಲಕ್ಷ್ಮಣ ಬದುಕಿದಾಗ ಶ್ರೀ ರಘುವೀರ ಹರಷಿ ಉರುಲಾಯ, ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು ರಾಮನಿಗೆ. ರಘುಪತಿ ಕೀನ್ಹಿ ಬಹುತ ಬಡಾಯಿ, ಆ ರಘುಪತಿ ಹನುಮಂತಂಗೆ ಕೊಂಡಾಡದ್ನಂತೆ. ಹಬ್ಬ ಇನ್ನಷ್ಟು ಸಂತೋಷಕ್ಕೆ ತುಂಬಾ ಕೊಂಡಾಡದ್ನಂತೆ. ಏನಂತ ಕೊಂಡಾಡ್ದ, ತುಮ್ಮ ಮಮ್ಮ ಪ್ರಿಯ ಭರತ ಸಮಭಾಯಿ, ಭರತನ್ ತರ ನೀನು ನನ್ಗೆ ಪ್ರಿಯನಪ್ಪ ಅಂತ ಹೇಳ್ಕೊಂಡಂತೆ. ಲಾಯ ಸಂಜೀವನ, ಯಾವಾಗ ಆ ಇಂದ್ರಜಿತ್ ಅನ್ನೋನು ಮೇಘನಾದ ಅವನೊಂದು ಅಮೋಘವಾದ ಒಂದು ಬಾಣ ಬಿಟ್ಟಾಗ ಪಾಪ ಅವನ ಇಂದ್ರಜಿತ್ ಇದಾನಲ್ಲ, ಅವನ್ ಬಾಣಗಳು ಅದ್ಭುತವಾದ ಬಾಣಗಳು. ತಿರ್ಗಾ ಆಧ್ಯಾತ್ಮಿಕ ಮೀನಿಂಗ್ ಏನ್ ತಗೋಬೇಕು ಅಂತ ನೋಡಿದ್ರೆ ಇಲ್ಲಿ ಹೇಳ್ತಾರೆ, ಇಂದ್ರಜಿತ್ತನ ಬಾಣಗಳು ಈ ಲಕ್ಷ್ಮಣ ಯಾರು ಅಂದ್ರೆ ನಾವು ಹಿಂದಿನ ಇದ್ರೊಳಗೆ ನೋಡಿದ್ವಿ, ಲಕ್ಷ್ಮಣ ವೈರಾಗ್ಯವನ್ನ ಸೂಚಿಸ್ತಾನೆ. ಲಕ್ಷ್ಮಣ ಈಸ್ ವೈರಾಗ್ಯ. ಇಂದ್ರಜಿತ್ ಏನೋ ಅವನ್ ಬಾಣಗಳು, ಇಂದ್ರಜಿತ್ ಇಸ್ ಅವನು ಮಹಾ ಮಾಯಾವಿ. ಅವನ್ ಎಂಥ ಮಾಯಾವಿ ಅಂದ್ರೆ ಅವನು ಒಂದ್ ಕಡೆಯಿಂದ ಬಾಣ ಬಿಡ್ತಾನಂತೆ, ಮತ್ತೆ ಇನ್ನೊಂದ್ ಕಡೆಯಿಂದ ಎಲ್ಲೋ ಬಿಕಮ್ ಇನ್ವಿಸಿಬಲ್, ಇನ್ನೊಂದ್ ಕಡೆ ಅದೃಶ್ಯನಾಗಿ, ಇನ್ನೊಂದ್ ಕಡೆ ಪ್ರತ್ಯಕ್ಷನಾಗಿ, ಇನ್ನೊಂದ್ ಕಡೆಯಿಂದ ಬಾಣ ಫುಲ್ ಕನ್ಫ್ಯೂಸ್ ಮಾಡೋ ಅಂತ ಒಂದು ಅವನ್ಗೆ ಇದಿರುತ್ತಂತೆ. ಲಕ್ಷ್ಮಣನ್ಗೆ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟು, ವೈರಾಗ್ಯ ಗಾಟ್ ಕನ್ಫ್ಯೂಸ್ಡ್ ವಿತ್ ವಾಟ್, ವಿತ್ ದ ಬಾಣಾಸ್ ಆಫ್ ಇಂದ್ರಜಿತ್. ಏನು ಆ ಬಾಣಗಳು ಅಂದ್ರೆ ರಾಗದ್ವೇಷಗಳು ಅಂತ ಹೇಳ್ತಾರೆ. ಆ ಇಂದ್ರಜಿತ್ತಿನ ಬಾಣಗಳು ಏನ್ ಬೀಳ್ತಿರುತ್ತೆ, ರಾಗ ಮತ್ತೆ ದ್ವೇಷ. ಈ ವೈರಾಗ್ಯ ಅನ್ನೋದು ಯಾವಾಗ್ಲೂನು ಅದು ಇಟ್ ಶುಡ್ ಬಿ ಲೈಕ್ ಆನ್ ಸಿಮ್ಮರ್. ನಮ್ಗೆ ಹೇಳ್ತೀವಲ್ಲ, ಸಿಮ್ಮಲ್ಲಿ ಇಡಿ ಅಡುಗೆನ ಅಂತ ಹೇಳ್ತೀವಲ್ಲ, ಯಾವಾಗಲೂ ಹಿಂದ್ಗಡೆ ಇದ್ದೇ ಇರ್ಬೇಕು ನಮ್ಮ ಹತ್ರ. ಇಲ್ಲ ಅಂದ್ರೆ ಈ ರಾಗ ದ್ವೇಷಗಳು ಯಾವಾಗ ಎಳೆದು ಬಿಡುತ್ತೋ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಹನುಮಂತಂಗ್ ಮಾತ್ರ ಈ ಮಾಯಾ, ಇಟ್ ವಾಸ್ ನಾಟ್ ಟಚಿಂಗ್, ಹಿಸ್ ಮಾಯಾ ವಾಸ್ ನಾಟ್ ಟಚಿಂಗ್ ಹನುಮಂತ. ಸೊ ಏನಾಯ್ತು, ಇಂದ್ರಜಿತ್ತು ಪಾಪ ಹೀಗೆ ಲಕ್ಷ್ಮಣ ಯುದ್ಧಕ್ಕೆ ಹೋಗೋಕೆ, ಇಂದ್ರಜಿತ್ತನ್ನ ಫೈಟ್ ಮಾಡಕ್ ಹೋಗೋಕ್ ಮುಂಚೆ ಲಕ್ಷ್ಮಣ ರಾಮನಿಗೆ ನಮಸ್ಕಾರ ಮಾಡಿ ಹೋಗ್ಲಿಲ್ವಂತೆ. ಅಣ್ಣ ಅವನ್ಗೆ ಅಷ್ಟೊತ್ತಿಗೆ ಎಷ್ಟು ರೋಷ ಬಂದ್ಬಿಟ್ಟಿತ್ತು ಅಂದ್ರೆ ಲಕ್ಷ್ಮಣನ್ಗೆ, ಎದುರುಗಡೆ ಬರ್ಲಿ ನಾನು ಸಿಗದಾಕ್ಬಿಡ್ತೀನಿ ಅಂತ ಕೋಪದಲ್ಲಿ ಹೊರಟ್ನಂತೆ. ಅಲ್ಲ ರಾಮನ್ಗೆ ಒಂದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ಲಿಲ್ವಂತೆ. ವಿವೇಕ ಫರ್ಗಾಟ್ ಅಬೌಟ್ ದ ಚೈತನ್ಯ ಅಂತ ಹೇಳೋದು. ನಮ್ ವಿವೇಕ ಯಾವಾಗ್ಲೂ ಆ ಚೈತನ್ಯ ಜೊತೆ ಅಂಟ್ಕೊಂಡಿದ್ರೆ ಯಾವಾಗ್ಲೂ ಮುಂದಿರುತ್ತೆ. ಇಲ್ಲ ಅಂದ್ರೆ ರಾಗ ದ್ವೇಷ ಅನ್ನೋ ನಮ್ಗೆ ಬಾಣಗಳು ಹೊಡೆದು ಬೀಳಿಸ್ಬಿಡತ್ತೆ. ಆವಾಗ ಎಲ್ಲಾರ್ಗಿಂತ ಬೇಜಾರಾಗೋದು, ನಮ್ ವಿವೇಕ ಕಳ್ಕೊಂಡಾಗ ಎಲ್ಲಾರ್ಗಿಂತ ಬೇಜಾರಾಗೋ ಅಂದ್ರೆ ರಾಮಚಂದ್ರನ್ಗೆ, ಚೈತನ್ಯಕ್ಕೆ ತುಂಬಾ ಬೇಜಾರಾಗೋದು. ಅಯ್ಯೋ ಅಂದ್ರೆ ಭಗವಂತನ್ಗೆ ಬೇಜಾರಾಗೋದು, ಅನ್ಯಾಯ ನನ್ ಮಗು ಹಿಂಗ್ ಮಾಡ್ಬಿಡ್ತಲ್ಲ ಅಂತ ಅಲ್ವಾ. ಅವಾಗ ಯಾರು ಹೋಗ್ತಾರೆ ಸಂಜೀವಿನಿ ತರಕ್ಕೆ, ನಮ್ ಹನುಮ ಹೊರಟ್ಬಿಡ್ತಾನೆ. ಹನುಮ ಸಂಜೀವಿನಿ ತಗೊಂಡ್ಬರೋದು ಯಾರು ಅಂದ್ರೆ ಗುರು.
ತಿರ್ಗಾ ನಮ್ಮನ್ನ ರಿವೈವ್ ಮಾಡೋದು ಯಾರು ಅಂದ್ರೆ ಗುರುಗಳು. ವೇದಾಂತ ವಾಕ್ಯ ಹೇಳಿ, ಬುದ್ಧಿವಾದ ಹೇಳಿ, ಸಾಂತ್ವನ ಹೇಳಿ ತಿರ್ಗಾ ನಮ್ಮನ್ನ ಎಳ್ಕೊಂಡ್ ಬರ್ತಾರೆ ವಾಪಸ್. ಕಮ್ ಆನ್ ದ ಪಾತ್ ಅಂತ ಎಳ್ಕೊಂಡು ಹೋರು ಗುರುಗಳು. ಆವಾಗ ವಿವೇಕ ಅನ್ನೋದು ಮತ್ತೆ ಜಾಗೃತವಾದಾಗ ರಾಮನಿಗೆ ಬಹಳ ಖುಷಿ. ಚೈತನ್ಯ ವಿಲ್ ಗೆಟ್ ವೆರಿ ಹ್ಯಾಪಿ. ಇಲ್ಲಿ ಇಂದ್ರಜಿತ್ ಅನ್ನೋನು ಇನ್ನೊಂದು ಬಹಳ ಆಧ್ಯಾತ್ಮಿಕ, ಒಬ್ಬೊಬ್ರಿಗೂ ಒಂದೊಂದು ರೋಲ್ಗೂ ಒಂದೊಂದು ಆಧ್ಯಾತ್ಮಿಕ ಮೀನಿಂಗ್ ಕೊಟ್ಟಿದ್ದಾರೆ. ರಾವಣ ಅನ್ನೋನು ಅಜ್ಞಾನ, ಅಂದ್ರೆ ಅಹಂಕಾರ, ಅಜ್ಞಾನ. ಇಂದ್ರಜಿತ್ ಅನ್ನೋನು ಪರಮ ಆಸೆ, ಡಿಸೈರ್, ಎಲ್ಲಾ ತರದ ಆಸೆಗಳೇ ಇರೋದಕ್ಕೆ ಇಂದ್ರಜಿತ್ ಅಂತ ಹೆಸರು. ಲಕ್ಷ್ಮಣ ಅನ್ನೋನ್ ವೈರಾಗ್ಯ. ಇಂದ್ರಜಿತ್ನ ಆರೋಸು ರಾಗ, ದ್ವೇಷ. ಲಕ್ಷ್ಮಣ ವಿವೇಕನ್ ಕಳ್ಕೊಳ್ಳೋದು ಯಾವಾಗ? ಅವನು ರಾಮನ್ನ ಮರ್ತಾಗ. ಆಯ್ತಾ? ಹನುಮಂತ ಸಂಜೀವಿನಿ ತಗೊಂಡ್ಬರ್ತಾನೆ, ಅವನು ಗುರು. ಸಂಜೀವಿನಿನೇ ಏನು? ವಾಟ್ ಈಸ್ ದ ಸಂಜೀವಿನಿ? ಭಕ್ತಿ ರಸಾನೇ ಸಂಜೀವಿನಿ. ಆ ರಾಮಚಂದ್ರನ ಮೇಲೆ ಭಕ್ತಿ ಇದೆಯಲ್ಲ, ಅದನ್ನ ಅವನು ಧಾರೆ ಎರೆದು ಕೊಟ್ಟಾಗ ಅದು ಸಂಜೀವಿನಿ ಆಗತ್ತದ. ಭಕ್ತಿನೇ ನಮಗೆ ಸಂಜೀವಿನಿ ಆಗುವಂಥದ್ದು. ನಮ್ಮಲ್ಲಿ ಭಕ್ತಿ ಜಾಗೃತವಾದಾಗ ಎಲ್ಲಾ ಬೇರೆ ಗುಣಗಳು ಎಲ್ಲ ಜಾಗೃತವಾಗತ್ತೆ. ವಾನರರೆಲ್ಲ ಯಾರು ಅಂದ್ರೆ ನಮಗ್ ಗೊತ್ತು, ಮಂಕಿ ಮೈಂಡ್ ವಾನರರು. ಆ ವಾನರನೆಲ್ಲ ಖುಷಿ, ಎಲ್ಲ ರಾಮನ್ಗೊಬ್ಬನಿಗೆ ಎಲ್ಲ ಖುಷಿಯಾಗಿದ್ದು, ಆ ವಾನರರಿಗೆಲ್ಲ ಖುಷಿ ಆಗೋಯ್ತಂತೆ ಲಕ್ಷ್ಮಣ ಎದ್ದು ಕೂತ್ಕೊಂಡಾಗ. ಮನಸ್ಸು ಕೂಡ ಫುಲ್ ಸ್ಫೂರ್ತಿ ಬಂದು ಕೆಲಸ ಮಾಡಕ್ ಶುರು ಮಾಡತ್ತಂತೆ. ಈ ತರ ಈ ಒಂದು ಚೌಪಾಯಿನಲ್ಲಿ ಈ ಅರ್ಥಗಳನ್ನ ಬರುತ್ತೆ. ಶ್ರೀ ರಘುವೀರ ಹರಷಿ ಉರುಲಾಯೇ. ತುಂಬಾ ಖುಷಿ ಆಗ್ಬಿಟ್ಟು ಏನ್ ಮಾಡ್ತಾನೆ ನಮ್ಮ ರಾಮ ಹನುಮಂತಂಗ್ ಹೇಳ್ತಾನೆ, ತುಮ್ಮು ಮಮ ಪ್ರಿಯ ಭರತ ಸಮಭಾಯಿ. ನೀನು ಭರತನ್ ತರ ನನಗ್ ಪ್ರಿಯಾನಪ್ಪ ಅಂತ ಭಗವಂತ ಹೇಳ್ದಾಗ ಒಂದು ಪ್ರಶ್ನೆ ಬರುತ್ತೆ. ಭಗವಂತ ಲಕ್ಷ್ಮಣ ಪಾಪ ಪಕ್ಕದಲ್ಲಿ ಅವನ್ ತಾನೇ ಸಂಜೀವಿನಿ ಕೊಟ್ಟು ಅವನ್ ರಿವೈವ್ ಆಗಿರೋದು. ಅವನ್ ಜೊತೆ 14 ವರ್ಷ ವನವಾಸಕ್ ಬಂದ್ರು ಲಕ್ಷ್ಮಣ. ಪಾಪ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಆ ಊರ್ ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದ್ದಾನೆ. ಬಟ್ ಭರತ ಸಮಭಾಯಿ ಅಂತ ಹೇಳ್ತಾನಲ್ಲ, ಇದೇ ನ್ಯಾಯವೇ ಅಂತ ಒಂದು. ಆ ಲಕ್ಷ್ಮಣನ್ ಹೇಗೆ 14 ವರ್ಷ ರಾಮನ್ ಜೊತೆ ಇದ್ದಿದ್ದು, ಅನ್ನ ನಿದ್ರೆ ಆಹಾರಗಳು ಇಲ್ದೆ ಎಲ್ಲ ಬಿಟ್ಬಿಟ್ಟು, he didn't sleep one wink also. ಯಾಕೆ? ಯಾವ ಕ್ಷಣದಲ್ಲಿ ಯಾವ ಅವಸರ ಬಂದ್ ಯಾರು ನನ್ನ ಅಣ್ಣ ಅತ್ತಿಗೆ ಏನ್ ಮಾಡ್ಬಿಡ್ತಾರೋ ಅಂದ್ಬಿಟ್ಟು ಕಣ್ಣು ಮಿಟ್ಕಿಸ್ತೆ ಅವನು ನೋಡ್ಕೊಂಡಂತೆ 14 ವರ್ಷ ರಾಮನ್ನ, ಸೀತೆನ. ಅಂತಹ ಲಕ್ಷ್ಮಣನ ಬಿಟ್ಬಿಟ್ಟು ಭರತ ಸಮಭಾಯಿ ಅಂತಾರಲ್ಲ, ಇದೇ ನ್ಯಾಯವೇ ಅಂತ ಒಂದ್ ಪ್ರಶ್ನೆ. ಲಕ್ಷ್ಮಣನಿಗೆ ಬೇಜಾರಾಗ್ಲಿಲ್ವಾ ಅಂತ ಇನ್ನೊಂದ್ ಪ್ರಶ್ನೆ. ಅವಾಗ ಉತ್ತರ ಏನ್ ಸಿಗತ್ತೆ ಈ ಮಹಾತ್ಮರೆಲ್ಲ ಹೇಳೋದು ಅಂದ್ರೆ, ಈ ಭರತ ಈ ಲಕ್ಷ್ಮಣ ಹತ್ರದಿಂದ ರಾಮನ್ ನೋಡ್ಕೊಂಡ್ಬಿಟ್ಟ. ಅದು ಪರವಾಗಿಲ್ಲ, ಅದು ಸುಲಭ. ನನ್ ಕಣ್ಮುಂದೆ ಇರೋ ಕೆಲ್ಸಾನ್ ಮಾಡೋಕೆ ಸ್ವಲ್ಪ ಸುಲಭ. ಭಕ್ತಿ, ನನ್ ಜೊತೆಗೆ ಇದ್ದಾನೆ ಭಗವಂತ, ಅವನನ್ನು ನಾನು ಪ್ರೀತಿ ಮಾಡ್ತೀನಿ. ಆದ್ರೆ ಭರತ ಪಾಪ ಏನ್ ಮಾಡ್ದ? ಅಲ್ಲೆಲ್ಲೋ ಇದ್ದಾನೆ ಅಯೋಧ್ಯೆನಲ್ಲೂ ಬಿಟ್ಬಿಟ್ಟು, ಅವನೂ ಮನೆ ಬಿಟ್ಟು ಬಂದ್ಬಿಟ್ಟ. ಅವನು ತನ್ನ ರಾಜ್ಯಭಾರ, ಅವನ ಅರಮನೆ ಬಿಟ್ಟು ಕಷಾಯ ಹಾಕೊಂಡು ಅವನು ಒಂದ್ ಕಡೆ ತಪಸ್ಯ ಮಾಡ್ತಾ ಇದ್ದಾನೆ. ಅವನ್ ಕಣ್ಮುಂದೆನೂ ಇಲ್ಲ ರಾಮ. ಅವನ್ಗೆ ಎಷ್ಟು ಕಷ್ಟವಾಗಿರುತ್ತೆ. ಭರತನ ಸೇವೆ ರಾಜ್ಯಭಾರನೂ ಮಾಡ್ತಾ ಇದ್ದ. ಆನ್ ಬಿಹಾಫ್ ಆಫ್ ರಾಮ ರಾಜ್ಯಭಾರನೂ ನೋಡ್ಕೊತಾ ಇದ್ದ. ಆದ್ರಿಂದ ಹೇಳ್ತಾರೆ ಭರತನ ಸೇವೆ ಲಕ್ಷ್ಮಣನ ಸೇವೆಗಿಂತ ಅತಿ ಉತ್ತಮವಾದದ್ದು ಅಂತ. ಆ ತರ ಬರುತ್ತೆ. ಲಕ್ಷ್ಮಣನ್ಗೂ ಏನು ಬೇಜಾರಿಲ್ಲ, ಅಯ್ಯೋ ನನ್ನ ಹೆಸರು ಹೇಳಿಲ್ವಲ್ಲ, ಭರತನ ಹೆಸರು ಹೇಳ್ಬಿಟ್ಟ ಅಂತ. ಇಲ್ಲ, ಯಾಕೆ? ರಾಮ ಹೇಳದ್ಮೇಲೆ ಮುಗೀತು, ಅದ್ ನಿಜವೇ ಇರ್ಬೇಕು ಅಂತ. ನಾರದನು ಒಂದ್ಸತಿ ಲಕ್ಷ್ಮಣನ್ ಹೇಳ್ತಾರಂತೆ, ನೋಡು ರಾಮ ಹೇಳ್ತಾ ಇದ್ದಾನೆ ನಿನಗಿಂತ ಅವ್ನು ಹನುಮಂತಾನೇ ಪ್ರೀತಿ ಅಂತೆ ಅಂತ. ಲಕ್ಷ್ಮಣ, ಹೌದು ಖಂಡಿತ, ರಾಮ ಇಸ್ ರೈಟ್. ಯಾಕೆ? ಹನುಮಂತ ರಾಮನ್ನು ಒಬ್ಬನೇ ಸೇವೆ ಮಾಡ್ಲಿಲ್ಲ, ನನಗೂನು ಸೇವೆ ಮಾಡ್ದ. ಭಂಡನಗ್ ಸೇವೆ ಮಾಡೋದ್ ಕಷ್ಟ ಅಂತ ಕೆಲಸ ಮಾಡಿ ಲಕ್ಷ್ಮಣ. ಸೊ ಇದ್ರೊಳಗೆ ಎಲ್ಲ ಏನಪ್ಪಾ ಅಂದ್ರೆ, ಒಬ್ಬೊಬ್ರದ್ದು ಒಂದು ಗುಣಗಳು ಎತ್ತಿ 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 ಆಡ್ತಾ ಇದೆ. ಭಗವಂತ ಲಕ್ಷ್ಮಣನ ಭಕ್ತಿ, ಹನುಮಂತನ ಭಕ್ತಿ, ಭರತನ ಭಕ್ತಿ, ಎಲ್ಲ ಅದ್ಭುತವಾದ ಒಂದು ಇಂತಹ ಪ್ರಸಂಗಗಳು
ಹನುಮಾನ್ ಚಾಲೀಸಲ್ಲಿ ಬರುತ್ತೆ. ಈ ಪ್ರಸಂಗಗಳೆಲ್ಲ ಸುಂದರಕಾಂಡದಲ್ಲಿ ಇದೆಯಂತೆ. ರಾಮಚರಿತ ಮಾನಸದಲ್ಲಿ ಸುಂದರಕಾಂಡದಲ್ಲಿ ಬರುವಂತಹ ಭಕ್ತಿ ಇದೆಲ್ಲ ಬರ್ತಾ ಇದೆ. ಇನ್ನೊಂದು 2 ಚೌಪಾಯಿ ಸುಮ್ನೆ ಅವನ ಮೇಲೆ ಜಾಸ್ತಿ ಅವನ್ಗೆ ಹನುಮಂತನ್ಗೆ ಹೊಗಳ ಅಂತದ್ದು 3 ಓದ್ಬಿಟ್ರೆ ಕಂಪ್ಲೀಟ್ ಆಗತ್ತೆ ಇವತ್ತು. सहस बदन तुम्हरो यश गावे, अस कहि श्रीपति कंठ लगावे। सनकादिक ब्रह्मादि मुनीसा, नारद सारथ सहित अहिसा। यम कुबेर दिक्पाल जहाते, कवि कोविद कहि सके कहाते। सहस बदन, ಯಾರ್ಯಾರು ರಾಮ ಒಬ್ಬನೇ ಅಲ್ಲ ಅವನನ್ನು ಕೊಂಡಾಡಿದ್ದು, ಇವರೆಲ್ಲರೂ ಕೊಂಡಾಡೋರಂತೆ. ಸಹಸ ಬದನ, ಯಾರಪ್ಪ ಸಹಸ ಬದನ ಅಂದ್ರೆ ಆದಿಶೇಷ. ಆದಿಶೇಷ ಅಂದ್ರೆ ಯಾರು? ಲಕ್ಷ್ಮಣ ಅಲ್ವಾ? ಆದಿಶೇಷನ ಅವತಾರವೇ ಲಕ್ಷ್ಮಣ. ಸೊ ಸಹಸ ಬದನ ತುಮ್ಹರೋ ಯಶಗಾವೆ, ನಿನ್ನ ಯಶಸ್ಸನ್ನ ಕೀರ್ತಿಯನ್ನ ಕೊಂಡಾಡಿದ್ದು ನಮ್ಮ ಲಕ್ಷ್ಮಣ ಸಹಸ ಬದನ. ಅಸಕಹಿ ಶ್ರೀಪತಿ ಕಂಠಲಗಾವೆ ಅನ್ಬಿಟ್ಟು, ಶ್ರೀಪತಿ ಅಂದ್ರೆ ನಮ್ಮ ರಾಮಚಂದ್ರ ಅವನನ್ನ ಕಂಠಲಗಾವೆ, ಅವನನ್ನ ಎಂಬ್ರೇಸ್ ಮಾಡದಂತೆ. ಸನಕಾದಿದ ಬ್ರಹ್ಮಾದಿ ಮುನೀಸ, ಬರೀ ಲಕ್ಷ್ಮಣ ಭರತ ಶತ್ರುಘ್ನ ಅವ್ರುಗಳಷ್ಟೇ ಅಲ್ಲ, ಸನಕಾದಿ ಬ್ರಹ್ಮಾದಿ ಮುನೀಸ, ನಾರದ ಸಾರದ ಸಹಿತ ಅಹಿಸ. ಸನಕಾದಿ ಮುನಿಗಳು ಯಾರಿದಾರಲ್ಲ 4 ಜನ, ಸನಕ ಸನಂದನ ಸನತ್ ಕುಮಾರ ಸನಂದನ, ಇವ್ರುಗಳು ಅವರು ದೇ ಆರ್ ನೋನ್ ಟು ಬಿ ಕ್ವೈಟ್. ಅವರು ಬ್ರಹ್ಮನ ಮಾನಸ ಪುತ್ರರು. ಜಾಸ್ತಿ ಎಲ್ಲೂ ನಾರದನ್ ತರ ತ್ರಿಲೋಕ ಸಂಚಾರಿ ಮಾಡ್ಕೊಂಡು ಎಲ್ಲಾರ ಹತ್ರ ಮಾತಾಡ್ಕೊಂಡು ವೈಕುಂಠ ಕೈಲಾಸ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನಾರದ ಮಾತಾಡ್ಕೊಂಡು ಖುಷಿಯಾಗಿರ್ತಾನಲ್ಲ, ಆ ತರ ಅಲ್ಲ ಅವರು. ನಾರದ ಇಸ್ ಅನ್ ಎಕ್ಸ್ಟ್ರೋವರ್ಟ್. ಸನಕಾದಿ ಸನ್ಮುನಿಗಳು ಅವರು ಇಂಟ್ರೋವರ್ಟ್ಸ್. ಅವರು ಕೂಡ ಹನುಮಂತನ ಗುಣಗಾನ ಮಾಡಿದ್ರು ಅಂದ್ರೆ ಅದ್ಭುತವಾದ ಒಂದು ಗುಣ ಹನುಮಂತನ ಗುಣ ಅಂತ ಇದ್ರೊಳಗೆ ಅರ್ಥ ಆಗತ್ತೆ. ಸನಕಾದಿ ಮುನಿಗಳು ಕೂಡ ಅವನಿಗೂ ಹೇಳ್ತಾರಪ್ಪ ಅಂತ. ಸುಮ್ನೆ ಅವ್ರು ಯಾರಿಗೂ ಹಂಗೆಲ್ಲ ಹೊಗಳಾಗಿಲ್ಲ. ನಾರದ ಸಾರದ ಸಹಿತ ಅಹಿಸ, ಅಹಿಸ ಅಂದ್ರೆ ಶಂಕರ ಭಗವಾನ. ಯಮ ಕುಬೇರ ದಿಗ್ಪಾಲ ಜಹಾತೆ, ಕವಿ ಕೋವಿದ ಸಖಿ, ಎಲ್ಲರೂ ಯಮ ಕುಬೇರ ಅಂದ್ರೆ ಎಲ್ಲಾ ಲೋಕಗಳಿರೋ ಎಲ್ಲಾ ತರದ ಜೀವಿಗಳು ಕೂಡ ನಮ್ಮ ಹನುಮಂತನಿಗೆ ಹಾಡಿ ಕೊಂಡಾಡ್ತಾ ಇದ್ದಾರೆ. ಕವಿ ಕೋವಿದ, ಕವಿಗಳು ಅಂದ್ರೆ ಈ ನಮ್ಮ ಕವಿಗಳು. ಕವಿ ಅಂದ್ರೆ ದಾರ್ಶನಿಕರು ಅಂತ ಹೇಳ್ತಾರೆ. ಒನ್ಸ್ ಹೂ ಕ್ಯಾನ್ ಹ್ಯಾಸ್ ಅ ವಿಷನರೀಸ್. ಕವೀಸ್ ಆರ್ ವಿಷನರೀಸ್. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರಲ್ಲ, ಅವ್ರು ಕವಿಗಳು ಅಂತ ಹೇಳ್ತಾರೆ. ಅವ್ರು ಕೂಡ ಇವರು ಹನುಮಂತನ ಕೊಂಡಾಡ್ತಾ ಇದ್ದಾರೆ. ಕೋವಿದ ಅಂದ್ರೆ ದ ಒನ್ ಹೂ ನೋಸ್ ದ ವೇದಾಸ್. ವೇದಗಳನ್ನ ಯಾರು ತಿಳ್ಕೊಂಡಿದಾರೋ ಅವರು ಕೋವಿದರು. ಅವರೆಲ್ಲರೂ ಒಟ್ಟಿನಲ್ಲಿ ನಮ್ಮ ಹನುಮಂತನ ಹಾಡಿ ಕೊಂಡಾಡ್ತಾ ಇದ್ದಾರೆ. ಇಷ್ಟನ್ನ ಇವತ್ತು ಐ ಥಿಂಕ್ ಇದು ಸಾಕು ಅನ್ಸುತ್ತೆ. ಹಿಂಗೆ ಹನುಮಾನ್ ಚಾಲಿಸದಲ್ಲಿ ಬೇಕಾದಷ್ಟು ಬರ್ತಾನೆ ಇರುತ್ತೆ. ನಮ್ಮ ತುಳಸಿದಾಸರಿಗೆ ಎಷ್ಟೆಷ್ಟು ಕೊಂಡಾಡಿದ್ರು ಸಾಲದು, ಹನುಮಂತನ್ ಕೊಂಡಾಡಿದ್ರು ಸಾಲದು. ಯಾಕೆ? ರಾಮನ್ನ ಅವ್ರಿಗೆ ದರ್ಶನ ಕೊಡ್ಸಿದ್ದೇ ಹನುಮಂತ. ಆದ್ರಿಂದ ಅವ್ರಿಗೆ ಹನುಮಂತನ ಬಗ್ಗೆ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ. ಇನ್ನೂ ಬೇಕಾದಷ್ಟು ಇದೆ. 40 ಚೌಪಾಯಿಗಳಿದೆ. ಇವತ್ತು ಎಷ್ಟು ಮಾಡಿದ್ವಿ ನಾವು? ಒಂದು 15 ಮಾಡಿದೀವಿ. ಇನ್ ಜಾಸ್ತಿ ಇರಲಿ. 20 ಚೌಪಾಯಿ ಆದ್ಮೇಲೆ 20 ಚೌಪಾಯಿ ಬರೀ ಫಲಶ್ರುತಿ ಬರುತ್ತೆ. ಸೊ ಇನ್ನೊಂದ್ ಸ್ವಲ್ಪ ಇನ್ನೊಂದು ಮಾಡಿದ್ರೆ, ಇನ್ನೊಂದು ಅವಕಾಶ ಸಿಕ್ಕಿದಾಗ ಮುಂದಿನ ಏನು ಅಂತ ನೋಡೋಣ. ಇವಾಗ ಬೇಕಿದ್ರೆ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಇಷ್ಟೊತ್ತು ಏನೇನ್ ಕೇಳಿಸ್ಕೊಂಡ್ವೋ, ನಮ್ಮ ಹನುಮಂತನ ಗುಣಗಳನ್ನ ಏನ್ ಕೇಳಿಸ್ಕೊಂಡ್ವೋ ಅದನ್ನ ನಾವು ನಮ್ಮೊಳಗಡೆ ಆವಾಹನೆ ಮಾಡ್ಕೊಳ್ಳೋಣ. ಆವಾಹನೆ ಹೆಂಗ್ ಮಾಡ್ಕೊಳ್ಳೋದು ಅಂದ್ರೆ, ಎಲ್ಲಿದೀವೋ ಅಲ್ಲಿ ಫಸ್ಟ್ ಸರಿಯಾಗಿ ಕೂತ್ಕೊಳ್ಳೋದು. ಬೆನ್ನು ಮೂಳೆ ನೇರವಾಗಿರ್ಲಿ. ಹನುಮಂತನ ಆವಾಹನೆ ಮಾಡೋದು ಅತಿ ಸುಲಭ. ಯಾಕೆ? ಪ್ರಾಣವಾಗಿ ಅವನ ನನ್ನೊಳಗಡೆ ಯಾವಾಗ್ಲೂ ಸಂಚಾರ ಮಾಡ್ತಾನೇ ಇದ್ದಾನೆ. ಇವಾಗ ನಾನು ಹನುಮಂತನ ಪ್ರಾಣದ ಮೂಲಕ ಆವಾಹನೆ ಮಾಡಿ
ನಾನೇ ಹನುಮಂತ ಅನ್ನೋ ಭಾವನೆಯಲ್ಲಿ ಕೂತು ನನ್ನ ಹೃದಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಜ್ಞಾನ ಭಕ್ತಿ ವೈರಾಗ್ಯಗಳು ಉದಯವಾಗಲಿ. ಹನುಮಂತನ ಥರ ನನಗೆ ಭಕ್ತಿ ಬರಲಿ, ಭಕ್ತಿ ನನ್ನಲ್ಲಿ ಬರಲಿ, ಜ್ಞಾನ ವೈರಾಗ್ಯ ಸದಾ ರಾಮನ ಕಾರ್ಯ ಮಾಡೋದ್ರೊಳಗೆ ನಾನು ನಿರತನಾಗಿರಲಿ ಎಂದ್ಬಿಟ್ಟು ಈ ಭಾವನೆಯಲ್ಲಿ ಸ್ಟಾರ್ಟ್ ಮಾಡ್ತಾ 5 ನಿಮಿಷ ಕಳೆಯೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.